ನೀವು ಕೆಇದ ಯಾವುದೇ ಎಕ್ಸಾಮ್ ಬರೀರಿ, ಬಟ್ ಈಗ ಅಲ್ಲಿ ಅನಾಲಿಟಿಕಲ್ ಕ್ವಶನ್ಸ್ ಬರ್ತಾ ಇದೆ, ಅಂದ್ರೆ ವಿಶ್ಲೇಷಣಾತ್ಮಕ ಪ್ರಶ್ನೆಗಳು ಬರ್ತಾ ಇದೆ. ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಶ್ಲೇಷಣಾತ್ಮಕ ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ, ಅವನ್ನ ಚರ್ಚೆ ಮಾಡ್ತಾ ಹೋಗೋಣ. ವಿಡಿಯೋ ಕೊನೆವರೆಗೂ ನೋಡಿ. ಫಸ್ಟ್ ಕ್ವಶನ್ ನೋಡಿ, ಲೋಕಸಭಾ ಸ್ಪೀಕರ್ ಅವರ ಸ್ಥಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತಿದೆ. ಓಕೆ, ಸೊ ಕ್ವಶನ್ ನೋಡಿ, ವಿಲ್ ಸಿ ಸ್ಟೇಟ್ಮೆಂಟ್ಸ್ ಒನ್ ಬೈ ಒನ್, ವಿಲ್ ಸಿ ಸ್ಟೇಟ್ಮೆಂಟ್ಸ್. ಲೋಕಸಭೆಯ ಸ್ಪೀಕರ್ ಮೂಲತಃ ಸದನದ ಮುಖ್ಯಸ್ಥರಾಗಿರುತ್ತಾರೆ ಮತ್ತು ಅದರ ಕಾರ್ಯನಿರ್ವಹಣೆಯನ್ನು ನಿರ್ವಹಿಸುತ್ತಾರೆ. ಓಕೆ, ಲೋಕಸಭೆ ಸ್ಪೀಕರ್ ಸದನದ ಮುಖ್ಯಸ್ಥರು. ಸರಿ, ಅವರೇ ಸದನದಲ್ಲಿ ಎಲ್ಲಾ ಕುರಿಗಳನ್ನ ಅವರೇ ಕಾಯೋರು. ಎಲ್ಲಾ ಕುರಿಗಳು ಬ್ಯಾ ಬ್ಯಾ ಅಂತಿರ್ತದ ನೋಡಿರಲ್ಲ, ಎಷ್ಟು ದಾದ್ಲಿ ಮಾಡ್ತಿರ್ತಾರೆ. ಸ್ಪೀಕರ್ ಎಲ್ಲ ಹ್ಯಾಂಡಲ್ ಮಾಡ್ತಾರೆ, ಕಂಟ್ರೋಲ್ ಆಗಲಿ ಎದ್ದು ಹೋಗ್ಬಿಡ್ತಾರೆ ನೋಡಿ. ನೆಕ್ಸ್ಟ್, ಮಸೂದೆಯ ಬಗ್ಗೆ ಚರ್ಚಿಸುವಾಗ ಅಥವಾ ಸಾಮಾನ್ಯ ಚರ್ಚೆಯ ಸಮಯದಲ್ಲಿ ಲೋಕಸಭೆಯ ಸದಸ್ಯರು ಸ್ಪೀಕರ್ಗೆ ಮಾತ್ರ ಸಂಬೋಧಿಸಬೇಕಾಗುತ್ತದೆ. ಎಸ್, ಸ್ಪೀಕರ್, ಮಿಸ್ಟರ್ ಸ್ಪೀಕರ್, ಮಾನ್ಯ ಅಧ್ಯಕ್ಷರೇ, ಅದು ಈ ತರ ಮಾತಾಡ್ತಾರೆ ನೋಡಿ. ಎಸ್, ಅವರೇ ಇಂಪಾರ್ಟೆಂಟ್. ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆ ನಡೆದಾಗ, ನಾವು ಜಂಟಿ ಅಧಿವೇಶನ ಅಂತ ಕರಿತೀವಿ, 108ನೇ ವಿಧಿ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಿದೆ. ಲೋಕಸಭೆ ಸ್ಪೀಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸುವರು. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಲೋಕಸಭೆಯ ಸ್ಪೀಕರ್ಗೆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಅಧಿಕಾರ ಇದೆ. ಒಂದ್ ವೇಳೆ ಇವರಿಲ್ಲ ಅನ್ಕೊಳ್ಳ, ಸೊ ಇವರಿಲ್ಲ ಅಂದ್ರೆ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಅಂದ್ರೆ ಉಪ ಸ್ಪೀಕರ್ ಅವರು ಅದರ ಅಧ್ಯಕ್ಷತೆ ವಹಿಸ್ಕೊತಾರೆ. ಇಬ್ರು ಇಲ್ಲ ಅನ್ಕೊಳ್ಳೋಣ, ಇಬ್ರು ಹೆಗಲ ಮೇಲೆ ಕೈ ಹಾಕೊಂಡು ಗೋವಾಕ್ ಹೋಗ್ಯಾರ ಅನ್ಕೊಳ್ಳೋಣ, ಸ್ವಲ್ಪ ಯಾಕೋ ಟ್ರಿಪ್ ಮಾಡ್ಕೊಂಡ್ ಬರೋಣ, ಟೂರ್ ಮಾಡ್ಕೊಂಡ್ ಬರೋಣ ಅಂತ ಹೋಗ್ಯಾರ ಅನ್ಕೊಳ್ಳೋಣ. ಆ ಟೈಮಲ್ಲಿ ರಾಜ್ಯಸಭೆಯ ಸಭಾಧ್ಯಕ್ಷರಿಗೆ ಬರಲ್ಲ. ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರು? ಉಪರಾಷ್ಟ್ರಪತಿಗಳು, ಅವ್ರಿಗೆ ಅವಕಾಶ ಇಲ್ಲ. ರಾಜ್ಯಸಭೆಯ ಉಪಸಭಾಧ್ಯಕ್ಷರಿಗೆ ಅವಕಾಶ ಇದೆ. ಇಷ್ಟು ಗೊತ್ತಿರ್ಬೇಕು ನಿಮ್ಗೆ, ಡೆಪ್ತ್ ಗೊತ್ತಾಯ್ತಾ? ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಳ್ಳುವರು ಲೋಕಸಭಾ ಸ್ಪೀಕರ್, ಅವ್ರಿಲ್ಲ ಅಂದ್ರೆ ಉಪ ಸ್ಪೀಕರ್, ಅವರಿಬ್ರು ಇಲ್ಲ ಅಂದ್ರೆ ರಾಜ್ಯಸಭೆಯ ಉಪಸಭಾಧ್ಯಕ್ಷರು, ಸಭಾಧ್ಯಕ್ಷರಿಗೆ ಇಲ್ಲಿ ಅವಕಾಶ ಇಲ್ಲ. ಅಂದ್ರೆ ಉಪರಾಷ್ಟ್ರಪತಿಗಳು ಇಲ್ಲಿ ಈ ಒಂದು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಅವರು ರಾಜೀನಾಮೆ ನೀಡಲು ಬಯಸಿದರೆ ಅವರು ರಾಜೀನಾಮೆ ಪತ್ರವನ್ನು ಭಾರತದ ರಾಷ್ಟ್ರಪತಿಗೆ ನೀಡಬೇಕು. ನೋ, ರಾಷ್ಟ್ರಪತಿ ಸಂಬಂಧ ಇಲ್ಲ, ಅವ್ರು ರಾಷ್ಟ್ರಪತಿಯಿಂದ ನೇಮಕಗೊಂಡಿಲ್ಲ. ಈಗ ನೋಡ್ರಿ, ರಾಜ್ಯಪಾಲರು ನೋಡಿ, ರಾಜ್ಯಪಾಲರು ರಾಷ್ಟ್ರಪತಿಯಿಂದ ನೇಮಕಗೊಂಡಿರ್ತಾರೆ, ಸೊ ರಾಜೀನಾಮೆ ಕೊಡ್ಬೇಕಂದ್ರೆ ರಾಷ್ಟ್ರಪತಿ. ಒಬ್ಬ ಕೇಂದ್ರದ ಮಂತ್ರಿ ನೋಡ್ರಿ, ಕೇಂದ್ರದ ಮಂತ್ರಿಗೆ ಪ್ರಮಾಣ ವಚನ ರಾಷ್ಟ್ರಪತಿ ಬೋಧಿಸಿರ್ತಾರೆ. ಈಗ ಕೇಂದ್ರದ ಮಂತ್ರಿ ರಾಜೀನಾಮೆ ಕೊಡ್ಬೇಕಂದ್ರೆ ರಾಷ್ಟ್ರಪತಿ ಕೊಡ್ಬೇಕು, ಮಾನ್ಯ ಧರ್ಮೇಂದ್ರ ಪ್ರಧಾನ್. ಅರ್ಥ ಆಯ್ತಾ? ಸೊ ಇಲ್ಲಿ ಉಪ ಸ್ಪೀಕರ್ಗೆ ಕೊಡ್ತಾರೆ, ಅಲ್ಲೇ ಲೋಕಸಭೆಯಲ್ಲಿರುವಂತಹ ಉಪ ಸ್ಪೀಕರ್ಗೆ ಕೊಡ್ತಾರೆ. ನೋಡಿ, ಇಲ್ಲಿ ತೋರಿಸ್ತೇನೆ, ಒಂದು ನಿಮಿಷ. ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಉತ್ತರ ABC ಮಾತ್ರ ಇದೆ. ಲೋಕಸಭಾ ಸ್ಪೀಕರ್ ಅವರು ರಾಜೀನಾಮೆ ನೀಡಲು ಬಯಸಿದರೆ ಅವರು ರಾಜೀನಾಮೆ ಪತ್ರವನ್ನು ಉಪಸಭಾಪತಿಗೆ ಅಂದ್ರೆ ಉಪ ಸ್ಪೀಕರ್ಗೆ ಅಲ್ಲಿ ಅವರಿಗೆ ಕೊಡ್ತಾರೆ. ಸೊ ಹೀಗಾಗಿ 4ನೇ ಸ್ಟೇಟ್ಮೆಂಟ್ ತಪ್ಪಿದೆ. ಸೊ 4ನೇ ಸ್ಟೇಟ್ಮೆಂಟ್ ತಪ್ಪಿದೆ, ABC ಮಾತ್ರ ಸರಿ ಇದೆ, ABC ಮಾತ್ರ ಸರಿ ಇದೆ. ಸೊ ಈ ತರ ಕ್ವಶನ್ಸ್ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಈ ತರ ಕ್ವಶನ್ಸ್ ತುಂಬಾನೇ ಬರ್ತಾ ಇದೆ, ಸ್ವಲ್ಪ ಬಹಳ ಗಮನ ಬಿಟ್ಟು ನೋಡ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 2 ಬರೋಣ. ಭಾರತದ 2ನೇ ಅತಿ ದೊಡ್ಡ ವಿಧಾನಸಭೆ ಯಾವುದು ಅಂತ ಪ್ರಶ್ನೆ ಇದೆ. ಭಾರತದಲ್ಲಿ ಯಾವುದು 2ನೇ ಅತಿ ದೊಡ್ಡ ವಿಧಾನಸಭೆಯನ್ನು ಹೊಂದಿದೆ ಅಂತ ಇದೆ. ಫಸ್ಟ್ ಉತ್ತರ ಪ್ರದೇಶ ಇದೆ. ಓಕೆ, ಫಸ್ಟ್ ಉತ್ತರ ಪ್ರದೇಶ ಇದೆ, ನಿಮ್ಗೆ ಗೊತ್ತಿರಲಿ, 400+ ಸೀಟ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಪಶ್ಚಿಮ ಬಂಗಾಳ ಇದೆ. ಪಶ್ಚಿಮ ಬಂಗಾಳದಲ್ಲಿ 293 ಸಮಥಿಂಗ್ ಇದೆ. ಸೊ ಆಮೇಲೆ ಮಹಾರಾಷ್ಟ್ರ ಬರುತ್ತೆ. ಇಲ್ಲಿ ಕೊಟ್ಟಿದ್ದೆ ನಾನು, ಇಲ್ಲಿ ಲಿಸ್ಟ್ ಇದೆ ನೋಡಿ. ಆನ್ಸರ್ ಯಾವ್ದು? ಇಲ್ಲಿ ಆನ್ಸರು ಪಶ್ಚಿಮ ಬಂಗಾಳ ನೋಡ್ರಿ. ಉತ್ತರ ಪ್ರದೇಶ 403 ಇದೆ, ಪಶ್ಚಿಮ ಬಂಗಾಳದಲ್ಲಿ 294 ಇದೆ, ಮಹಾರಾಷ್ಟ್ರದಲ್ಲಿ 288 ಇದೆ. ವಿಧಾನಸಭಾ ಕ್ಷೇತ್ರಗಳು ನೆನ್ಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಉತ್ತರ ಪ್ರದೇಶ ಹೈಯೆಸ್ಟ್ ಇದೆ ವಿಧಾನಸಭಾ ಕ್ಷೇತ್ರ. ಈ ನೆಕ್ಸ್ಟ್ ಎಲೆಕ್ಷನ್ ಕೂಡ ಬರುತ್ತಲ್ಲಿ. ಪಶ್ಚಿಮ ಬಂಗಾಳ 2ನೇ ಸ್ಥಾನದಲ್ಲಿದೆ, 200ಗಿಂತ ಹೆಚ್ಚು ಸೀಟ್ಗಳು ಬಿಜೆಪಿ ಗೆದ್ದಾರೆ ಮೊನ್ನೆ. ಮಹಾರಾಷ್ಟ್ರದಲ್ಲಿ ಕೂಡ ಜಾಸ್ತಿ ಗೆದ್ದಿದ್ದಾರೆ, ಬಿಜೆಪಿನೇ ಇದೆ. ಆಲ್ಮೋಸ್ಟ್ 3 ರಾಜ್ಯಗಳಲ್ಲಿ ಈಗ ಬಿಜೆಪಿ ಸರ್ಕಾರ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. 12/12/2002 ಸಂವಿಧಾನ ಕಾಯ್ದೆ 2002 86ನೇ ತಿದ್ದುಪಡಿ ಇದು ಕೆಳಕಂಡ ಯಾವ ಉಪನಿಧಿಯನ್ನ ಭಾರತದ ಸಂವಿಧಾನಕ್ಕೆ ಸೇರಿತು ಅಂತಿದೆ. 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ? 361B, 21A, 371J ಮೇಲಿನ ಎಲ್ಲವಿದೆ. ಇಲ್ಲಿ 21A ಯಾವುದಕ್ಕೆ ಸಂಬಂಧಪಟ್ಟಿದೆ? ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕು. 86ನೇ ತಿದ್ದುಪಡಿ ಪ್ರಕಾರ ಏನ್ ಮಾಡ್ತಾರೆ? ಮೂಲಭೂತ ಹಕ್ಕುಗಳಲ್ಲಿ ಇದೊಂದು ಸೇರಿಸ್ತಾರೆ. ಸಂವಿಧಾನದ 21ನೇ ವಿಧಿಯ ನಂತರ 21A ವಿಧಿಯನ್ನು ಸೇರಿಸಲಾಯಿತು. 21 ರೈಟ್ ಟು ಲೈಫ್, ಜೀವಿಸುವ ಹಕ್ಕು. 21 ಏನ್ ಹೇಳುತ್ತೆ? 6ರಿಂದ 14 ವಯೋಮಾನದ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿತು. 21A 6ರಿಂದ 14 ಅಥವಾ 1ನೇ ತರಗತಿಯಿಂದ 8ನೇ ತರಗತಿ ಎರಡು ಒಂದೇ. 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಭಾರತದಲ್ಲಿ ಶಿಕ್ಷಣದ ಇವ್ರಿಗೆ ಅವ್ರಿಗೆ ಫ್ರೀ ಅಂಡ್ ಕಂಪಲ್ಸರಿ
ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಹೇಳುತ್ತೆ. 21ನೇ ವಿಧಿಯು ತಿಳಿಸುವುದೇನೆಂದರೆ ರಾಜ್ಯವು ತಾನು ಕಾನೂನಿನಿಂದ ತೀರ್ಮಾನ ಮಾಡಬಹುದಾದ ರೀತಿಯಲ್ಲಿ 6 ರಿಂದ 14 ವಯೋಮಾನದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸತಕ್ಕದ್ದು. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಈಗ ಯಾವುದೋ ಒಂದು ಹುಡುಗ ಸ್ಕೂಲಿಗೆ ಹೋಗಿರಲ್ಲ, ಒಮ್ಮೆ 4ನೇ ಕ್ಲಾಸ್ ಅದು ಆಲ್ರೆಡಿ 10 ವರ್ಷ ಆಗತ್ತೆ, 10 ವರ್ಷ ಆಗಿದ್ರು ಅದಕ್ಕೆ ಅಡ್ಮಿಷನ್ ತಗೋಬೇಕು. ನೀವು 1ನೇ ಕ್ಲಾಸಲ್ಲಿ ಕುಂದಿರ್ಸಿ, 2ನೇದ್ರಲ್ಲಿ ಕುಂದಿರ್ಸಿ, ಎಲ್ಲರೂ ಕುಂದಿರ್ಸಿ ಒಟ್ಟು ಅದಕ್ಕೆ ಅಡ್ಮಿಷನ್ ತಗೋಬೇಕು. ಯಾರು ಅದನ್ನ ನಿರಾಕರಿಸಂಗಿಲ್ಲ. ನಿರಾಕರಿಸಿದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ. ಒಂದು ಹುಡುಗ ಶಾಲೆಗೆ ಹೋಗಿ ಸರ್ ನನಗೆ ಅಡ್ಮಿಷನ್ ಕೊಡ್ರಿ ಅಂದ್ರೆ ಪಡೆಯಬೇಕು. 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನ ನೀವು ಅವರಿಗೆ ಬೇಡ ಅನ್ನಕ್ಕಾಗಲ್ಲ. ಬೇಡ ಅನ್ನುವಂತ ಹೆಡ್ ಮಾಸ್ಟರ್ ಟೀಚರು ಸಸ್ಪೆಂಡ್ ಆಗ್ತಾರೆ, ನೆನ್ಪಿಟ್ಕೊಂಡು. ಸೊ ಅದೇ ಮೂಲಭೂತ ಹಕ್ಕು. ಓಕೆ, ಎಸ್. ಕ್ವಶನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 4. ಅಂತಾರಾಜ್ಯ ಮಂಡಳಿಯನ್ನು ನೇಮಿಸಲು ರಾಷ್ಟ್ರಪತಿಗೆ ಯಾವ ವಿಧಿಯು ಅಧಿಕಾರ ನೀಡುತ್ತದೆ? ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಕರಿತೀವಿ ನಾವು. ಇದು ಬಹಳ ಇಂಪಾರ್ಟೆಂಟ್. ಇದು UPSC ಬಹಳ ಸಲ ಕ್ವಶನ್ ಬಂದಿದೆ. ಈಗ ನೆಕ್ಸ್ಟ್ KE ಕೇಳ್ತಾರೆ ನೋಡ್ರಿ. ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಬರುತ್ತೆ. ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತಾರಾಜ್ಯ ಮಂಡಳಿ ಅಂತ ಬರುತ್ತೆ. ಸೊ ಇದು ವಿಧಿ 263 263 ನೋಡಿ. 263ನೇ ವಿಧಿಯಲ್ಲಿ ಅಂತಾರಾಜ್ಯ ಮಂಡಳಿಗೆ ಅವಕಾಶ ಇದೆ. ಅಂತಾರಾಜ್ಯ ಮಂಡಳಿ ಎಂಬುದು ಸರ್ಕಾರಿ ಆಯೋಗದ ಶಿಫಾರಸಿನ ಮೇರೆಗೆ, ಸರ್ಕಾರಿ ಆಯೋಗ ಗೊತ್ತಾ, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದ ಕುರಿತು ಈ ಒಂದು ಆಯೋಗವನ್ನು ನೇಮಕ ಮಾಡಲಾಗಿರುತ್ತೆ. ಓಕೆ, ಮೇರೆಗೆ 1990ರ ಮೇ 28ರಂದು ರಾಷ್ಟ್ರಪತಿ ಆದೇಶದ ಮೂಲಕ ಭಾರತದ ಸಂವಿಧಾನದ 263ನೇ ವಿಧಿಗಳಲ್ಲಿನ ನಿಬಂಧನೆಗಳ ಆಧಾರದ ಮೇಲೆ ಸ್ಥಾಪಿಸಲಾದ ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ. ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ ಇಂಟರ್ ಸ್ಟೇಟ್ ಕೌನ್ಸಿಲ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುತ್ತದೆ. ರಾಜ್ಯಪಾಲರ ಮೇಲೆ ಕ್ವಶನ್ಸ್ ಬಹಳ ಬಂದಿದೆ. ಮೊನ್ನೆ PC ಕ್ವಶನ್ಸ್ ನೋಡಿ ನೀವು, ಅನಾಹುತ ಕ್ವಶನ್ಸ್ ಬಂದಿದೆ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮೇಲೆ ಬಹಳ ಕ್ವಶನ್ಸ್ ಬರುತ್ತೆ. ಅವರು ಪೂರ್ವ ಅನುಮತಿ ಇಲ್ಲದೆ ಹಣಕಾಸಿನ ಯಾವುದೇ ಮಸೂದೆಯನ್ನು ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ಎಸ್, ಪೂರ್ವ ಅನುಮತಿಯೊಂದಿಗೆ ಮಂಡಿಸಬೇಕಾಗುತ್ತೆ. ಇಲ್ಲಿ ಮಂಡಿಸುವಂತಿಲ್ಲ ಅಂತಿದೆ, ಸರಿ ಇದೆ. ಸದನವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಅವರಿಗಿದೆ. ಎಸ್, ಅವರಿಗಿದೆ, ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಓಕೆ, 123 ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟದ್ದು, 213 ರಾಜ್ಯಪಾಲರು. 123ನೇ ವಿಧಿಯಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. 213ನೇ ವಿಧಿಯಲ್ಲಿ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಕ್ಲಿಯರ್ ಗೊತ್ತಿರಲಿ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲು ಅವರು ರಾಷ್ಟ್ರಪತಿ ಅವರಿಗೆ ಶಿಫಾರಸು ಮಾಡಬಹುದು. ಎಸ್, ಶಿಫಾರಸನ್ನು ಮಾಡ್ತಾರೆ. ರಾಷ್ಟ್ರಪತಿ ಆಳ್ವಿಕೆ ಹೇಳೋದಕ್ಕೆ ಶಿಫಾರಸು ಮಾಡ್ತಾರೆ. ಇಲ್ಲ, ಆನ್ಸರ್ ಎಲ್ಲವೂ ಸರಿ ಇದೆ. ABC ಎಲ್ಲವೂ ಸರಿ ಇದೆ. ಕ್ಲಿಯರ್ ಇದೆಯಾ? ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಪೂರ್ವ ಅನುಮತಿ ಇಲ್ಲದೆ ಹಣಕಾಸಿನ ಯಾವುದೇ ಮಸೂದೆಯನ್ನು ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ಪೂರ್ವ ಅನುಮತಿಯೊಂದಿಗೆ ಹಣಕಾಸಿನ ಮಸೂದೆಯನ್ನು ಮಂಡಿಸಬೇಕು. ಓಕೆ, ರೈಟ್. ಈ ವಿಧಿಗಳು ಕೂಡ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 213ನೇ ವಿಧಿ ನಾನು ಜಸ್ಟ್ ಹೇಳಿ ನೋಡ್ರ. 213ನೇ ವಿಧಿ ನಾನು ಈಗಲೇ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಈಸಿ ಇದೆ. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಅಂತಿದೆ? ಎಸ್, ರಾಧಾಕೃಷ್ಣನ್. ನಿಮ್ಗೆ ಗೊತ್ತಿದೆ. ಶಿಕ್ಷಕರ ದಿನಾಚರಣವನ್ನು ಇವರ ಹುಟ್ಟಿನ ದಿನದಿಂದ ಆಚರಿಸ್ತೀವಿ ನಾವು. ಮೇ 13, 1952ರಂದು ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರು ರಾಷ್ಟ್ರಪತಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಓಕೆ, ರಾಷ್ಟ್ರಪತಿ, 2ನೇ ರಾಷ್ಟ್ರಪತಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಮೊದಲನೇ ಉಪರಾಷ್ಟ್ರಪತಿ, ನೆನಪಿರಲಿ. ಕ್ವಶನ್ ನಂಬರ್ 7. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರಿಂದ ಆಯ್ಕೆ ಆಗ್ತಾರ? ಹೇಗಲ್ಲಿದೆ ನೋಡಿ. ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಕೋರ್ಟ್ ಇದೆ, ಗೊತ್ತಲ್ಲ ನಿಮಗೆ. 15 ನ್ಯಾಯಾಧೀಶರನ್ನು ಒಳಗೊಂಡಿರುತ್ತೆ. ಇದನ್ನು ಯಾರು ಆಯ್ಕೆ ಮಾಡ್ತಾರೆ? ಈ ನ್ಯಾಯಾಧೀಶರನ್ನ ಆಯ್ಕೆ ಮಾಡೋದು ಯಾರು? ಇಂಪಾರ್ಟೆಂಟ್, ವೆರಿ ಗುಡ್. ನೋಡಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮತ್ತು ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿ, ಇವರಿಬ್ರು ಸೇರ್ಕೊಂಡು ಪ್ರತ್ಯೇಕವಾಗಿ, ಸ್ವತಂತ್ರವಾಗಿ ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ ಇಬ್ರು ಸಪರೇಟ್ ಆಗಿ ಸೇರ್ಕೊಂಡು ಏನ್ ಮಾಡ್ತಾರೆ? ವೋಟ್ ಹಾಕ್ಸಿ ಇವರನ್ನ ಗೆಲ್ಲಿಸ್ತಾರೆ. ಓಕೆ, 9 ವರ್ಷಗಳ ಅವಧಿಗೆ ಆಯ್ಕೆ ಆಗ್ತಾರೆ ನೋಡ್ರಿ. ಒಂದ್ಸಲ ಆಯ್ಕೆ ಆದ್ರೆ 9 ವರ್ಷಗಳ ಅವಧಿಗೆ 15 ನ್ಯಾಯಾಧೀಶರನ್ನು ಒಳಗೊಂಡಿದೆ. ನೆನ್ಪಿಟ್ಕೊಳ್ಳಿ, ಕ್ವಶನ್ಸ್ ಬರುತ್ತೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ 2 ಅಂಗಗಳು ಏಕಕಾಲದಲ್ಲಿ ಆದರೆ ಪ್ರತ್ಯೇಕವಾಗಿ ಮತ ಚಲಾಯಿಸುತ್ತವೆ. ಚುನಾಯಿತರಾಗಲು ಅಭ್ಯರ್ಥಿ 2 ಅಂಗಗಳಲ್ಲಿ ಬಹುಮತದ ಮತಗಳನ್ನ ಪಡೆಯಬೇಕು. ನಿಮ್ಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8. ಕಾನೂನು ನೆರವು ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ನವೆಂಬರ್ 9. ಜಸ್ಟ್ ನೆನ್ಪಿಟ್ಕೊಳ್ಳಿ, ಕಾನೂನು ನೆರವು ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? 1995ರಲ್ಲಿ ಈ ದಿನದಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್, ನವೆಂಬರ್ 9. ನೆಕ್ಸ್ಟ್, ಈ ಕೆಳಗಿನ ಯಾವ ಹಕ್ಕುಗಳನ್ನ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ? 32ನೇ ವಿಧಿ. ಇದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಒಳಗೊಂಡಿದೆ. ನಮ್ಮ ದೇಶದ ಅತ್ಯಂತ ದೀನ ದಲಿತ ಶೋಷಿತ ವರ್ಗ ಈ ಒಂದು ಮೇನ್ ಸ್ಟ್ರೀಮ್ ಇಂದ, ಮುಖ್ಯ ವಾಹಿನಿಯಿಂದ ದೂರ ಇರುವಂತಹ ಪ್ರತಿಯೊಬ್ಬರಿಗೆ ನ್ಯಾಯ ಒದಗಿಸಿಕೊಳ್ಳುತ್ತೆ. 32ನೇ ವಿಧಿಯನ್ನ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ, ಸೋಲ್ ಅಂಡ್ ಹಾರ್ಟ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್.
ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲ ಸಂರಚನೆ ಹೊಸ ಸಿದ್ಧಾಂತವನ್ನು ರೂಪಿಸಿದೆ. ಎಸ್, 1973 ಏಪ್ರಿಲ್ 24ರಂದು 1973 ಏಪ್ರಿಲ್ 24 ಸಚಿನ್ ತೆಂಡೂಲ್ಕರ್ ಡೇಟ್ ಆಫ್ ಬರ್ತ್. ಸಚಿನ್ ತೆಂಡೂಲ್ಕರ್ ಅವತ್ತು ಕೇಶವಾನಂದ ಭಾರತಿ ಪ್ರಕರಣ ಬರುತ್ತೆ. ಇವರು ಕೇಶವಾನಂದ ಭಾರತಿ ಇತ್ತೀಚೆಗೆ ನಿಧನರಾಗಿದ್ದಾರೆ. ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಬರುತ್ತೆ, ಗೊತ್ತಿರಲಿ ನಿಮಗೆ. ಕೇಶವಾನಂದ ಭಾರತಿ ವರ್ಸಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಸ್ಟೇಟ್ ಆಫ್ ಕೇರಳ ಈ ಪ್ರಕರಣದ ಹೆಸರು, ಪೂರ್ತಿ ಹೆಸರು. ಒಂದು ಹಿಸ್ಟಾರಿಕಲ್ ಜಜ್ಮೆಂಟ್ ಬರುತ್ತೆ, ಒಂದು ಐತಿಹಾಸಿಕ ತೀರ್ಪು ಬರುತ್ತೆ. ಏನಂದ್ರೆ ಸಂವಿಧಾನದ ಮೂಲ ಸಂರಚನೆ, ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಲ್ಲಿ ಹೇಳಲಾಗುತ್ತೆ. ಎಸ್, ಇದು ಸರಿ ಇದೆ. ನೆಕ್ಸ್ಟ್, ಅಧಿಕಾರ ವಿಭಜನೆ ತತ್ವವು ಸಂವಿಧಾನದ ಮೂಲ ರಚನೆ ಆಗಿದೆ. ಎಸ್, ಇದು ಸರಿ. ಅಧಿಕಾರ ವಿಭಜನೆ, ಕೇಂದ್ರಗಳಿಗೆ ರಾಜ್ಯಗಳಿಗೆ ಅಧಿಕಾರ ವಿಭಜನೆ ಮಾಡುವಂಥದ್ದು. ಇಲ್ಲಿ 2 ಆಗುತ್ತೆ, ಸಿ ಆನ್ಸರ್ ಆಗುತ್ತೆ. 1 ಮತ್ತು 2 ಆಗುತ್ತೆ ನೋಡಿ. ಓಕೆ, ಇಲ್ಲಿ ವಿವರಣೆಯಲ್ಲಿ ಗೊತ್ತಿದೆ. ಸ್ವತಂತ್ರ ನ್ಯಾಯಾಂಗ, ಜಾತ್ಯತೀತ ಕಾನೂನು ನಿಯಮ, ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳು, ಅಧಿಕಾರ ವಿಭಜನೆಯ ತತ್ವ, ಸಂಸದೀಯ ವ್ಯವಹಾರ, ಭಾಗ 3ರಲ್ಲಿನ ಇತರ ಮೂಲ ಸಾರ, ಇವೆಲ್ಲ ಮೂಲ ಸಂರಚನೆ ಭಾಗವಾಗಿ ಹೊರಹೊಮ್ಮಿತು. ಆಮೇಲೆ ಅಧಿಕಾರ ವಿಭಜನೆ ತತ್ವವು ಕೂಡ ಸಂವಿಧಾನದ ಮೂಲ ಸಂರಚನೆ ಆಗುತ್ತೆ. ಅಂದ್ರೆ ಆಯಾ ಅಧಿಕಾರ ಸಂವಿಧಾನದಲ್ಲಿ ಏನಿದೆ ಅದು ಕೊಡಬೇಕಂತಿದೆ. 2 ಸರಿ. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಕಾರ್ಯಾಂಗದ ಭಾಗವಾಗಿದೆ? ಕೇಂದ್ರ ಕಾರ್ಯಾಂಗ ನೋಡಿ, ಕೇಂದ್ರ ಕಾರ್ಯಾಂಗದಲ್ಲಿ ಯಾರ್ಯಾರು ಬರ್ತಾರೆ? ಕೇಂದ್ರ ಕಾರ್ಯಾಂಗ ಅಂತ ಬಂದ್ರೆ ಫಸ್ಟ್ ರಾಷ್ಟ್ರಪತಿಗಳು ಬರ್ತಾರೆ. ಸೊ ರಾಷ್ಟ್ರಪತಿ ಕೇಂದ್ರ ಕಾರ್ಯಾಂಗದ ಭಾಗ. ಆಮೇಲೆ ಉಪರಾಷ್ಟ್ರಪತಿ, ಆಮೇಲೆ ಪ್ರಧಾನಮಂತ್ರಿ, ಆಮೇಲೆ ಉಪ ಪ್ರಧಾನಿ ಇದ್ರೆ ಉಪ ಪ್ರಧಾನಿ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಯಾರು ಬರ್ತಾರೆ? ಕೇಂದ್ರ ಮಂತ್ರಿಗಳು. ಆಮೇಲೆ ಲಾಸ್ಟ್ ಅಟಾರ್ನಿ ಜನರಲ್ ಒಬ್ರು ಬರ್ತಾನೆ, ಗೊತ್ತಿರಲಿ ನಿಮ್ಗೆ. ಅಟಾರ್ನಿ ಜನರಲ್ ಕೂಡ ಕೇಂದ್ರದ ಮಂತ್ರಿಗಳಲ್ಲಿ ಬರ್ತಾರೆ. ನಿಮಗೆ ಕೇಂದ್ರದ ಕಾರ್ಯಾಂಗದಲ್ಲಿ ಬರ್ತಾರೆ, ನಿಮಗೆ ಗೊತ್ತಿರಲಿ. ಸೊ ಇಲ್ಲಿ ಇವೆಲ್ಲವೂ ಇದೆ, ಮೇಲಿನ ಎಲ್ಲವೂ ಇದೆ. ಯಾರ್ಯಾರು ಕೊಟ್ಟರೆ ಎಲ್ಲ ಇದೆ. ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಅಟಾರ್ನಿ ಜನರಲ್ ಕೂಡ ಕೇಂದ್ರ ಕಾರ್ಯಾಂಗ. ರಾಜ್ಯ ಕಾರ್ಯಾಂಗದಲ್ಲಿ ಯಾರು ಬರ್ತಾರೆ? ನೆನ್ಪಿಟ್ಕೋಬೇಕಿದ್ದು, ಕ್ವಶನ್ ಇದ್ರ ಮೇಲೆ ಬಹಳ ಸಲ ಬಂದಿದೆ. ರಾಜ್ಯ ಕಾರ್ಯಾಂಗದಲ್ಲಿ ಯಾರ್ಯಾರು ಬರ್ತಾರೆ? ರಾಜ್ಯಪಾಲರು ಬರ್ತಾರೆ. ರಾಜ್ಯಪಾಲರು ರಾಜ್ಯ ಕಾರ್ಯಾಂಗದ ಭಾಗ. ನೆಕ್ಸ್ಟ್ ಮುಖ್ಯಮಂತ್ರಿಗಳು, ಆಮೇಲೆ ಉಪಮುಖ್ಯಮಂತ್ರಿ ಇದ್ರೆ ಓಕೆ, ಇಲ್ಲಾಂದ್ರೆ ಇಲ್ಲ. ಓಕೆ, ಆಕ್ಚುಲಿ ನಿಮ್ಗೆ ಉಪಮುಖ್ಯಮಂತ್ರಿಗೆ ಸ್ಥಾನಮಾನ ಇಲ್ಲ ಸಂವಿಧಾನದಲ್ಲಿ. ಮುಖ್ಯಮಂತ್ರಿಗಳಿಗೆಲ್ಲ ವಿಧಿ ಇದೆ, ಉಪಮಂತ್ರಿಗಳ ವಿಧಿನೇ ಇಲ್ಲ, ಸುಮ್ಮನೆ ರಾಜಕೀಯವಾಗಿ ಮಾಡಿರುವಂತದ್ದು. ಅದ್ರ 3-4 ಮಂದಿ ಮಾಡ್ತಾರೆ ಉಪಮುಖ್ಯಮಂತ್ರಿ. ಆಮೇಲೆ ರಾಜ್ಯ ಮಂತ್ರಿಗಳು, ಆಮೇಲೆ ಇಲ್ಲಿ ಅಡ್ವೊಕೇಟ್ ಜನರಲ್ ಕೂಡ ಕೇಂದ್ರ ಕಾರ್ಯಾಂಗದಲ್ಲಿ ಬರುತ್ತೆ. ಅಲ್ಲಿ ಅಟಾರ್ನಿ ಜನರಲ್, ಇಲ್ಲಿ ಅಡ್ವೊಕೇಟ್ ಜನರಲ್, ಗೊತ್ತಾಯ್ತಾ? ಸೊ ರಾಜ್ಯ ಕಾರ್ಯಾಂಗದಲ್ಲಿ ಯಾರು ಬರ್ತಾರೆ, ಕೇಂದ್ರ ಕಾರ್ಯಾಂಗದಲ್ಲಿ ಯಾರು ಬರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಸಂವಿಧಾನದ 5ನೇ ಭಾಗದಲ್ಲಿನ 52ರಿಂದ 78ನೇ ವಿಧಿಗಳು ಕೇಂದ್ರ ಕಾರ್ಯಾಂಗದ ಮಾಹಿತಿಯನ್ನು ಒಳಗೊಂಡಿದೆ. ನೆನ್ಪಿಟ್ಕೊಳ್ಳಿ, ಭಾಗ 5 ಕೇಂದ್ರ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿದೆ, ಭಾಗ 6 ರಾಜ್ಯ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿದೆ. ಓಕೆ, ರಾಷ್ಟ್ರಪತಿನೂ ಬರ್ತಾರೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ ಎಲ್ಲವನ್ನು ಒಳಗೊಂಡಿದೆ. ಇಲ್ಲಿ ರಾಷ್ಟ್ರಪತಿ ಮಿಸ್ ಆಗಿದೆ, ಬರ್ಕೋರಿ. ರಾಷ್ಟ್ರಪತಿನೂ ಬರ್ತಾರೆ. ಓಕೆ, ಎಸ್. ಕ್ವಶನ್ ನಂಬರ್ 12, ಈ ಕೆಳಗಿನ ಯಾವ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿಲ್ಲ? ರಾಜ್ಯಪಾಲರಿಗೆ ಯಾವ ಅಧಿಕಾರ ಇಲ್ಲ ಅಂತ. ಕಾರ್ಯಾಂಗದ ಅಧಿಕಾರ ಇದೆ. ಕಾರ್ಯಾಂಗ ಅಂದ್ರೆ ಏನ್ರಿ? ಈ ಒಂದು ಹೊಸ ಕಾಯ್ದೆ ಮಾಡ್ಬೇಕಾಗಿದೆ, ಕಾನೂನು ಮಾಡ್ಬೇಕಾಗಿದೆ, ಅಥವಾ ಅದು ಕಾರ್ಯರೂಪಕ್ಕೆ ಬರ್ಬೇಕಾಗಿದೆ, ಅದಕ್ಕೆಲ್ಲ ಅವ್ರದೇ ಸಹಿ ಬೇಕಾ? ನ್ಯಾಯಾಂಗದ ಅಧಿಕಾರಿಗಳ ಶಿಕ್ಷೆ ಕೊಡ್ತಾರ ನೋಡ್ರಿ. ರಾಷ್ಟ್ರಪತಿಗಳದಾರ, ಇವ್ರಿಗೆ ಆದ್ರೆ ಇಲ್ಲಿ ಮರಣದಂಡನೆ ಕೊಡೋ ಅಧಿಕಾರ ಇಲ್ಲ ಇವರಿಗೆ. ಬಟ್ ಕೆಲವೊಂದಿಷ್ಟು ನ್ಯಾಯಾಂಗದ ಅಧಿಕಾರಿಗಳಿದೆ, ನೇಮಕ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಶಾಸಕಾಂಗದ ಅಧಿಕಾರಿಗಳು, ಶಾಸಕಾಂಗದ ಹೋಗಿ ಸದನದಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ಆಮೇಲೆ ರಾಷ್ಟ್ರಪತಿ ಆಳ್ವಿಕೆಗೆ ಇವರು ಇದು ಮಾಡ್ತಾರೆ. ಆಮೇಲೆ ಸದನದ ಮೊದಲ ಸದನವನ್ನು ಉದ್ದೇಶಿಸಿ ಮಾತನಾಡ್ತಾರೆ, ಕಾಯ್ದೆಗಳಿಗೆ ಸಹಿ ಹಾಕ್ತಾರೆ. ಕಾರ್ಯಾಂಗ ಅಂದ್ರೆ ಈ ತರ ಕೆಪಿಸಿ ಸದಸ್ಯರನ್ನ ಮನೆ ತೆಗೆದು ಹೋಗುದಲ್ಲ, ಕೆಪಿಸಿ ಅಧ್ಯಕ್ಷರನ್ನ ತೆಗೆದು ಹೋಗುದಲ್ಲ, ಅವೆಲ್ಲ ಕಾರ್ಯಾಂಗದ ಅಧಿಕಾರಿ. ಒಟ್ಟಲ್ಲಿ ಕಾರ್ಯಾಂಗದ ಅಧಿಕಾರ ಇದೆ, ನ್ಯಾಯಾಂಗದ ಇದೆ, ಶಾಸಕಾಂಗದ ಇದೆ. ಆದ್ರೆ ರಾಜತಾಂತ್ರಿಕ ಡಿಪ್ಲೊಮ್ಯಾಟಿಕ್ ಅಧಿಕಾರಗಳು ಇವ್ರಿಗಿಲ್ಲ. ಡಿಪ್ಲೊಮ್ಯಾಟಿಕ್ ಅಧಿಕಾರಗಳು ಇವ್ರಿಗಿರಲ್ಲ. ಅದೇನಾದ್ರೂ ಮುಖ್ಯಮಂತ್ರಿಗೆ ಇರುತ್ತೆ ಅಥವಾ ರಾಜ್ಯ ಮಂತ್ರಿ ಮಂಡಲಕ್ಕೆ ಇರುತ್ತೆ. ಓಕೆ, ಹಣಕಾಸು ಇದೆ, ನ್ಯಾಯಾಂಗ ಇದೆ, ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ಇವೆಲ್ಲ ಅಧಿಕಾರ ಇದೆ. ಆದ್ರೆ ಅವರಿಗೆ ರಾಜತಾಂತ್ರಿಕ, ಮಿಲಿಟರಿ ಅಥವಾ ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ಇಲ್ಲ, ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 13, ಕೆಳಗಿನ ಯಾವ ಜೋಡಿಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ಅಂತಿದೆ. ಸ್ವಾತಂತ್ರ್ಯದ ಹಕ್ಕು ಸರಿ ಇದೆ, 19ರಿಂದ 22 ಸ್ವಾತಂತ್ರ್ಯದ ಹಕ್ಕಿದೆ. ಸಮಾನತೆ ಹಕ್ಕು 14ರಿಂದ 18 ಕರೆಕ್ಟ್ ಇದೆ. ಆಮೇಲೆ ಶೋಷಣೆ ವಿರುದ್ಧ ಹಕ್ಕು 25ರಿಂದ 28 ಇಲ್ಲಿಂದ ಬರುತ್ತೆ.
24 ಇವು ಬರುತ್ತೆ. ಶೋಷಣೆ ವಿರುದ್ಧ ಹಕ್ಕು ಇವು ಬರ್ತವೆ. 23 ಮತ್ತು 24ನೇ ವಿಧಿಗಳು ಶೋಷಣೆ ವಿರುದ್ಧ ಹಕ್ಕಿಗೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ತಪ್ಪಿದೆ, 3 ತಪ್ಪಿದೆ. ಹೀಗಾಗಿ 1 ಮತ್ತು 2. ದೆಹಲಿಯ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದೆ. ಕೇಂದ್ರಾಡಳಿತ ಪ್ರದೇಶ, ದೆಹಲಿಯ ಮುಖ್ಯಮಂತ್ರಿಯನ್ನು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ನೇಮಕ ಮಾಡುತ್ತಾರೆ. ತಪ್ಪು. ದೆಹಲಿಯ ಮುಖ್ಯಮಂತ್ರಿಯನ್ನ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ದೆಹಲಿಯ ಮುಖ್ಯಮಂತ್ರಿಯನ್ನ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಓಕೆ, ನೆಕ್ಸ್ಟ್, ರಾಷ್ಟ್ರಪತಿಗಳ ಸಮ್ಮತಿಯ ಮೇರೆಗೆ ಸಚಿವರು ಅಧಿಕಾರದಲ್ಲಿರುತ್ತಾರೆ. ಎಸ್, ರಾಷ್ಟ್ರಪತಿಗಳ ಸಮ್ಮತಿಯ ಮೇರೆಗೆ ಸಚಿವರು ಅಧಿಕಾರದಲ್ಲಿರುತ್ತಾರೆ. ಎಸ್, ಸರಿ. ಲೆಫ್ಟಿನೆಂಟ್ ಗವರ್ನರ್ಗೆ ಅಷ್ಟು ಅಧಿಕಾರ ಇಲ್ಲ. ಲೆಫ್ಟಿನೆಂಟ್ ಗವರ್ನರ್ಗೆ ಅಷ್ಟೊಂದು ಅಧಿಕಾರ ಇರುವುದಿಲ್ಲ. ಕ್ಲಿಯರ್ ಇದೆಯಾ? ಸೊ ಇಲ್ಲಿ 2 ಮಾತ್ರ ಆನ್ಸರ್, 2 ಮಾತ್ರ. ಓಕೆ, ಈ ಕೆಳಗಿನವರಲ್ಲಿ ಲೋಕಸಭೆಯ ಸದಸ್ಯರುಗಳಿಂದ ಯಾರು ಆಯ್ಕೆಯಾಗುತ್ತಾರೆ ಅಂತ ಪ್ರಶ್ನೆ ಇದೆ. ಒಂದೇ ನಿಮಿಷ. ಈ ಕೆಳಗಿನವರಲ್ಲಿ ಲೋಕಸಭೆಯ ಸದಸ್ಯರುಗಳಿಂದ ಯಾರು ಆಯ್ಕೆ ಆಗ್ತಾರೆ? ಸ್ಪೀಕರ್ ಆಯ್ಕೆ ಆಗ್ತಾರೆ. ಸ್ಪೀಕರ್ನ ಲೋಕಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ. ಓಕೆ, ಈಗ ಓಂ ಬಿರ್ಲಾ ಇದಾರಲ್ಲ ಅವರು. ನೆಕ್ಸ್ಟ್, ಡೆಪ್ಯೂಟಿ ಸ್ಪೀಕರ್, ಎಸ್, ಅವರು ಕೂಡ ಸ್ಪೀಕರ್ ಪ್ರೋಟೆಮ್ ಲೋಕಸಭಾ ಸದಸ್ಯರಿದ್ದಲ್ಲ. ಜಸ್ಟ್ ಏನ್ ಮಾಡ್ತಾರೆ, ಪ್ರಧಾನಮಂತ್ರಿ ಆಗುವಂತ ಕ್ಯಾಂಡಿಡೇಟ್ ಏನ್ ಮಾಡ್ತಾರೆ, ರಾಷ್ಟ್ರಪತಿಗಳಿಗೆ ಹೇಳ್ತಾರೆ. ಸೊ ಇವ್ರನ್ನ ಸ್ಪೀಕರ್ ಪ್ರೋಟೆಮ್. ಸ್ಪೀಕರ್ ಪ್ರೋಟೆಮ್ ಅಂದ್ರೆ ಯಾರು ಗೊತ್ತಾ? ಈಗ ಹೊಸದಾಗಿ ಸರ್ಕಾರ ಮಾಡಿರ್ತೈತ್ರಿ. 2024 ಮೋದಿ ಗೌರ್ಮೆಂಟ್ ಬಂತು. ಹೌದಾ? 24 ಎಲೆಕ್ಷನ್ ಆಯ್ತಲ್ರಿ. ಬಂದಾಗ ಅಲ್ಲಿ ಒಬ್ರು ಮೇಲೆ ಕುಂದಿರ್ಬೇಕಲ್ಲ, ಅವ್ರು ಕೂತ್ ಏನ್ ಮಾಡ್ತಾರೆ ಎಲ್ಲ ಏನ್ ಮಾಡ್ತಾರೆ ಇಲ್ಲೆಲ್ಲ ಹೊಸ ಸ್ಪೀಕರ್, ಉಪ ಸ್ಪೀಕರ್ ಆಯ್ಕೆ ಮಾಡ್ಬೇಕಲ್ಲ. ಅಂದ್ರೆ ಅವತ್ತು ಒಂದು ದಿನ ತಾತ್ಕಾಲಿಕ ಸ್ಪೀಕರ್ ನಾವು ಸ್ಪೀಕರ್ ಪ್ರೋಟೆಮ್ ಅಂತ ಕರಿತೀವಿ. ಒಂದ್ ದಿವಸಕ್ಕೆ ಏಕ್ ದಿನಕ ರಾಜ. ಅದನ್ನೇನ್ ಮಾಡ್ತಾರೆ, ಆ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಥವಾ ಆ ಒಂದು ಪಕ್ಷ ಏನ್ ಗೆದ್ದಿರುತ್ತೆ ನೋಡ್ರಿ, ಅವ್ರ ಏನ್ ಮಾಡ್ತಾರೆ, ಅಪೋಸಿಷನ್ ಕ್ಯಾಂಡಿಡೇಟ್ಗೆ ಒಂದು ಸಾಂಪ್ರದಾಯಿಕವಾಗಿ ಹೇಳ್ತಾ ಇದ್ದೀನಿ, ಸಂವಿಧಾನದಲ್ಲಿ ಇಲ್ಲ, ಅಪೋಸಿಷನ್ ದಲ್ಲಿ ಇರುವಂತ ಒಬ್ಬ ಸೀನಿಯರ್ ಲೀಡರ್ಗೆ ಅವತ್ತು ಸ್ಪೀಕರ್ ಪ್ರೋಟೆಮ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ರಾಷ್ಟ್ರಪತಿಗಳು ಮಾಡ್ತಾರೆ ಅಂತ ಮಾಡುವಂಥದ್ದು. ಓಕೆ, ಇಲ್ಲಿ ಲೋಕಸಭಾ ಸದಸ್ಯರು ಅದನ್ನ ಆಯ್ಕೆ ಮಾಡುವುದಿಲ್ಲ. ನಿಮಗೆ ಗೊತ್ತಿರ್ಬೇಕು, ವೆರಿ ಇಂಪಾರ್ಟೆಂಟ್. ಇಲ್ಲಿದೆ ನೋಡಿ, ರಾಷ್ಟ್ರಪತಿಗಳು ಲೋಕಸಭೆ ಒಬ್ಬ ಹಿರಿಯ ಸದಸ್ಯನನ್ನ ಸ್ಪೀಕರ್ ಪ್ರೋಟೆಮ್ ಆಗಿ ನೇಮಕ ಮಾಡುತ್ತಾರೆ. ಅಂದ್ರೆ ಆ ಒಂದು ಏನು ಅವತ್ತು ಎಲೆಕ್ಷನ್ ದಲ್ಲಿ ಏನ್ ಗೆದ್ದಿರ್ತಾರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಈ ಮೋದಿ ಸರ್ಕಾರ ಬಂದ, ಅವ್ರು ಹೇಳ್ತಾರೆ, ಅವರ ಒಂದು ಮೇರೆಗೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಸ್ಪೀಕರ್ ಪ್ರೋಟೆಮ್ ಅನ್ನ ನೇಮಕ ಮಾಡ್ತಾರೆ. ಸಾಮಾನ್ಯವಾಗಿ ಇವರ ಪ್ರಮಾಣ ವಚನ ರಾಷ್ಟ್ರಪತಿಯವರು ನಿರ್ವಹಿಸುತ್ತಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ವಿಷಯ ಇದೆ, ಈ ಕಡೆ ಪಟ್ಟಿ ಇದೆ. ಜನಗಣತಿ ಸಮವರ್ತ ಪಟ್ಟಿಯಲ್ಲಿದೆ. ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ನೋಡ್ಬೇಕು. ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ ಕೇಂದ್ರ ಪಟ್ಟಿಯಲ್ಲಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಆರೋಗ್ಯ ಮತ್ತು ನೈರ್ಮಲ್ಯ ಅಂತ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ನಿಮ್ಗೆ ಗೊತ್ತಿರಲಿ, ಆರೋಗ್ಯ ಮತ್ತು ನೈರ್ಮಲ್ಯ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಆದ್ರೆ ಜನಗಣತಿ ಅಮಿತ್ ಶಾ ಅವ್ರ ಕೈಗಿದೆ ಗೊತ್ತಾ, ಹೋಮ್ ಮಿನಿಸ್ಟ್ರಿ ಕೈಗೆ ಬರುತ್ತೆ, ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಓಕೆ, ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ ಸಂವಿಧಾನದ 7ನೇ ಅನುಸೂಚಿಯ ಸಮವರ್ತ ಪಟ್ಟಿ ಅಡಿಯಲ್ಲಿ ಬರುತ್ತದೆ. ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಯಲ್ಲಿ ಬರುತ್ತೆ, ಇದು ಸಮವರ್ತ ಪಟ್ಟಿ. ಜನಗಣತಿ ಕೇಂದ್ರ ಪಟ್ಟಿ ಗೊತ್ತಿರಲಿ ನಿಮಗೆ. ಜನಗಣತಿ ಕೇಂದ್ರ ಪಟ್ಟಿಯಲ್ಲಿ ಬರಬೇಕು, ಇದು ಸಮವರ್ತ ಪಟ್ಟಿಯಲ್ಲಿ ಬರಬೇಕು. ಎರಡು ಹಿಂದೆ ಮುಂದೆ ಮಾಡಿದಾನೆ, ತಪ್ಪಿದೆ. ಹೀಗಾಗಿ ಇದು ಒಂದೇ ಕರೆಕ್ಟ್. ಆರೋಗ್ಯ ಮತ್ತು ನೈರ್ಮಲ್ಯ ರಾಜ್ಯ ಪಟ್ಟಿಯಲ್ಲಿ ಬರುವಂತದ್ದು. ಓಕೆ, ನೆಕ್ಸ್ಟ್, ಭಾರತದ ಕಿಚನ್ ಕ್ಯಾಬಿನೆಟ್ಗೆ ಸಂಬಂಧಿಸಿ ಯಾವ ಹೇಳಿಕೆ ತಪ್ಪಾಗಿದೆ? ಇದನ್ನ ಬಹಳ ಚಂದ ಗಮನಿಸಬೇಕು ನೀವು. ಇದು ಹೆಚ್ಚುವರಿ ಸಂವಿಧಾನಿಕ ಸಂಸ್ಥೆ. ನೋ, ಇದು ಕ್ಯಾಬಿನೆಟ್ ಗಿಂತ ಚಿಕ್ಕದಾದ, ಅಂದ್ರೆ ಉತ್ತರ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಸರಿ ಇದೆ, ಬಟ್ ಉತ್ತರ ಅಲ್ಲ ಇದು. ಇದು ಕ್ಯಾಬಿನೆಟ್ ಗಿಂತ ಚಿಕ್ಕದಾದ ಅಂಗವಾಗಿದೆ. ಎಸ್, ಕ್ಯಾಬಿನೆಟ್ ಅಲ್ಲೇ ಮತ್ತಿಷ್ಟು ಕಿಚನ್ ಕ್ಯಾಬಿನೆಟ್, ಮಂತ್ರಿಮಂಡಲ ದೊಡ್ಡದು, ಅದಕ್ಕಿಂತ ಸಣ್ಣದು ಕ್ಯಾಬಿನೆಟ್. ಅದಕ್ಕೆ ಕಿಚನ್ ಕ್ಯಾಬಿನೆಟ್ ಚಿಕನ್ ಅಲ್ಲ, ಸಾರಿ, ಈ ಶ್ರಾವಣ ಬೇರೆ ಇದೆ, ಚಿಕನ್ ಯಾಕೆ ನೆನೆಸ್ತಾ ಇದ್ದೀನಿ. ಓಕೆ, ಮಂತ್ರಿಮಂಡಲ ದೊಡ್ಡದು, ಅದರಲ್ಲಿ ಕ್ಯಾಬಿನೆಟ್ ಮಂತ್ರಿಮಂಡಲ ಸಣ್ಣದು. ಆಮೇಲೆ ಕಿಚನ್ ಕ್ಯಾಬಿನೆಟ್ ಇನ್ನೂ ಚಿಕ್ಕದು, 3-4 ಜನ. ಪ್ರಧಾನಮಂತ್ರಿಗೆ ಇಂದಿರಾ ಗಾಂಧಿ ಅವ್ರ ಕಾಲಕ್ಕೆ ಇತ್ತು. ಪ್ರಧಾನಮಂತ್ರಿ ಬಹಳ ಆಪ್ತ ಆಗಿರೋ 3-4 ಮಂದಿ ತಗೊಂಡು ಮೀಟಿಂಗ್ ಮಾಡುದು. ಇದು ಕ್ಯಾಬಿನೆಟ್ ಮಂತ್ರಿಗಳನ್ನ ಮಾತ್ರ ಒಳಗೊಂಡಿದೆ. ಇದು ಕ್ಯಾಬಿನೆಟ್ ಮಂತ್ರಿಗಳನ್ನ ಮಾತ್ರ ಒಳಗೊಂಡಿದೆ. ಎಸ್, ಪ್ರಮುಖ ರಾಜಕೀಯ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಇದು ಪ್ರಧಾನಮಂತ್ರಿಗೆ ಸಹಾಯ ಮಾಡುತ್ತದೆ. ಎಸ್, ಇದು ಕರೆಕ್ಟ್. ಇವೆಲ್ಲ ಸ್ಟೇಟ್ಮೆಂಟ್ ಸರಿ ಇದೆ, ಆದ್ರೆ ಸಿ ತಪ್ಪಿದೆ ನೋಡಿ. ಆಂತರಿಕ ಕ್ಯಾಬಿನೆಟ್ ಅಥವಾ ಕಿಚನ್ ಕ್ಯಾಬಿನೆಟ್ ಒಂದು ಅನೌಪಚಾರಿಕ ಸಂಸ್ಥೆ, ಒಂದು ಅನೌಪಚಾರಿಕ ಸಂವಿಧಾನಿಕ ಸ್ಥಾನಮಾನ ಇಲ್ಲ ಇದಕ್ಕೆ.
ಪ್ರಧಾನಿ ಮತ್ತು ಇಬ್ಬರಿಂದ 4 ಜನ ಪ್ರಭಾವಿ ಸಚಿವರನ್ನು ಒಳಗೊಂಡಿರುತ್ತದೆ. ಆಪ್ತ ಸಚಿವರು ನಂಬಿಕೆ ಇರುತ್ತದೆ ಹಾಗೂ ಸಮಸ್ಯೆಗಳನ್ನ ಮುಕ್ತವಾಗಿ ಚರ್ಚಿಸುತ್ತಾರೆ. ಇದು ಕ್ಯಾಬಿನೆಟ್ ಮಂತ್ರಿಗಳನ್ನ ಮಾತ್ರ ಒಳಗೊಂಡಿದೆ ಅನ್ನೋದು ಇಲ್ಲಿ ಏನಾಗುತ್ತೆ, ತಪ್ಪಾಗಿದೆ. ಕ್ಯಾಬಿನೆಟ್ ಮಂತ್ರಿಗಳನ್ನ ಮಾತ್ರ ಒಳಗೊಂಡಿದೆ ಅನ್ನೋದು ತಪ್ಪಾಗಿದೆ. ಸೊ ಪರಿಗಳು ಬರ್ಬೋದು ಅಂತ ಅರ್ಥ. ಓಕೆ, ಕ್ಯಾಬಿನೆಟ್ ಇರ್ಬೇಕಂತ ಏನಿಲ್ಲ, ಕ್ಯಾಬಿನೆಟ್ ಬಿಟ್ಟು ಬೇರೆ ಮಂತ್ರಿನೂ ಇರ್ಬೋದು. ಅರ್ಥ ಆಯ್ತಾ? ಹೆಚ್ಚುವರಿ ಸಂವಿಧಾನಿಕ ಸಂಸ್ಥೆ ಸರಿ ಇದೆ. ಕ್ಯಾಬಿನೆಟ್ ಗಿಂತ ಚಿಕ್ಕದಾದ ಅಂಗವಾದ ಸರಿ ಇದೆ, ಆದ್ರೂ ಉತ್ತರ ಅದಲ್ಲ. ಪ್ರಮುಖ ರಾಜಕೀಯ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಇದು ಪ್ರಧಾನಮಂತ್ರಿಗೆ ಸಹಾಯ ಮಾಡುತ್ತದೆ, ಸರಿ ಇದೆ. ಇದು ಕ್ಯಾಬಿನೆಟ್ ಮಂತ್ರಿಗಳನ್ನ ಮಾತ್ರ ಒಳಗೊಂಡಿದೆಯಲ್ಲ, ಅದು ತಪ್ಪಾಗಿರೋದ್ರಿಂದ ಅದೇ ಆನ್ಸರ್. ಸೊ ಕ್ಯಾಬಿನೆಟ್ ಮಂತ್ರಿ ಬಿಟ್ಟು ಬೇರೆ ಯಾವ ಮಂತ್ರಿನೂ ಇರ್ಬೋದು ಅಂತ ಅರ್ಥ. ಕೆಳಗಿನ ಯಾವ ಕ್ಯಾಬಿನೆಟ್ ಸಮಿತಿಗಳಲ್ಲಿ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರುವುದಿಲ್ಲ ಅಂತಿದೆ. ಸೊ ಪ್ರಧಾನಮಂತ್ರಿ ಅಧ್ಯಕ್ಷ ಆಗದೇ ಇರುವಂತದ್ದು ಯಾವ್ದಪ್ಪ ಅಂದ್ರೆ ರಾಜಕೀಯ ವ್ಯವಹಾರ, ಆರ್ಥಿಕ, ನೇಮಕಾತಿ, ಸಂಸದೀಯ ವ್ಯವಹಾರಗಳ ಸಮಿತಿ. ವೆರಿ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಟುಕೊಳ್ಳಿ. ಹಾಗಾದ್ರೆ ಯಾರು ಇರ್ತಾರೆ ಇಲ್ಲಿ? ಸೊ ಸಂಸದೀಯ ವ್ಯವಹಾರಗಳ ಸಮಿತಿಯಲ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇರ್ತಾರೆ, ಇಲ್ಲಿ ಇರ್ಬೇಕಲ್ಲ. ಸಂಸತ್ತಿನಲ್ಲಿ ಸರ್ಕಾರಿ ವ್ಯವಹಾರದ ಪ್ರಗತಿಯನ್ನು ಸಂಸದೀಯ ವ್ಯವಹಾರಗಳ ಸಮಿತಿ ನೋಡಿಕೊಳ್ಳುತ್ತದೆ. ಮೊದಲು 3 ಸಮಿತಿಗಳಲ್ಲಿ ಪ್ರಧಾನಿ ಮತ್ತು ಸಂಸದೀಯ ವ್ಯವಹಾರಗಳ ಸಮಿತಿಯಲ್ಲಿ ಹೋಮ್ ಮಿನಿಸ್ಟರ್ ಇರ್ತಾರೆ, ಗೃಹ ಸಚಿವರು. ನೆನ್ಪಿಟ್ಟುಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸಂಸದೀಯ ವ್ಯವಹಾರಗಳ ಸಮಿತಿ ಅಧ್ಯಕ್ಷರು ಹೋಮ್ ಮಿನಿಸ್ಟರ್. ಭಾರತೀಯ ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ನ್ಯಾಯಿಕ ವಿಮರ್ಶೆ ಅಧಿಕಾರವು ಕೆಳಗಿನ ಯಾರಿಗೆ ನೀಡಲಾಗಿದೆ ಅಂತ. ನ್ಯಾಯಿಕ ವಿಮರ್ಶೆ ಅಂದ್ರೆ ಗೊತ್ತಾಗುತ್ತಾ? ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ. ಸಂಸತ್ತು ಅಥವಾ ಯಾವುದೇ ವಿಧಾನಸಭೆಗಳು ಮಾಡಿರುವ ಕಾಯ್ದೆ ಕಾನೂನುಗಳು ಸಂವಿಧಾನ ಉಲ್ಲಂಘಿಸ್ತಿದ್ರೆ ಅದನ್ನ ಏನ್ ಮಾಡ್ತವೆ, ನ್ಯಾಯಾಂಗ ಅದನ್ನ ತಿರಸ್ಕರಿಸ್ತವೆ. ಅಂದ್ರೆ ಸಂವಿಧಾನವನ್ನ ಕಾಪಾಡ್ತವೆ. ಆ ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಮಾತ್ರ, ಕೆಳ ನ್ಯಾಯಾಲಯಗಳಿಗೆ ಇಲ್ಲ. ಸೊ ಒಂದು ಮಾತ್ರ, ಬಿ ಮಾತ್ರ, 1 ಮತ್ತು 2 ಆನ್ಸರ್. 226ನೇ ವಿಧಿಯಲ್ಲಿ ನ್ಯಾಯಿಕ ವಿಮರ್ಶೆ ಅಧಿಕಾರವನ್ನ ಹೈಕೋರ್ಟ್ಗಳಲ್ಲಿ ಮತ್ತು ಸಂವಿಧಾನದ 32ನೇ ವಿಧಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ನೀಡಲಾಗಿದೆ. ನೆಕ್ಸ್ಟ್, ಲೋಕಸಭೆಯ ಸಭಾಪತಿ ಕೆಳಗಿನ ಯಾವ ಸಂಸದೀಯ ಸಮಿತಿಗಳ ಅಧ್ಯಕ್ಷರಾಗಿರುತ್ತಾರೆ? ಲೋಕಸಭೆಯ ಸಭಾಪತಿ. ಲೋಕಸಭಾ ಸಭಾಪತಿ ಅಂತ ಬಂದ್ರೆ ವ್ಯವಹಾರ ಸಲಹಾ ಸಮಿತಿ ಅಧ್ಯಕ್ಷರು, ಸಾಮಾನ್ಯ ಉದ್ದೇಶದ ಸಮಿತಿ ಅಧ್ಯಕ್ಷರು, ನಿಯಮಗಳ ಸಮಿತಿ, ಆದ್ರೆ ನೈತಿಕ ಸಮಿತಿ ಈ ತರ ಇರಲ್ಲ. ನೈತಿಕ ಸಮಿತಿ ಅಧ್ಯಕ್ಷರು ಅವರು ಆಗಿರುವುದಿಲ್ಲ. ಓಕೆ, ನೈತಿಕ ಸಮಿತಿ ಅಲ್ಲಿ ಆನ್ಸರ್ ಅದಿಲ್ಲ. 1, 2, 3 ಮಾತ್ರ ಸರಿ ಇದೆ ನೋಡಿ. ಈ ಆನ್ಸರ್ 1, 2, 3. ಓಕೆ, ನೆಕ್ಸ್ಟ್, ರಾಜ್ಯಪಾಲರು ರಾಜೀನಾಮೆ ಪತ್ರವನ್ನು ಕೆಳಕಂಡ ಯಾರಿಗೆ ನೀಡಬೇಕಾಗುತ್ತೆ? ನೋಡಿ, ರಾಜ್ಯಪಾಲರು ಯಾರಿಂದ ನೇಮಕಗೊಳ್ತಾರೆ? ಇದ್ರ ಮೇಲೆ PC ಮೇಲೆ ಬಹಳ ಕ್ವಶನ್ ಬಂದಿದೆ. ರಾಜ್ಯಪಾಲರನ್ನು ನೇಮಕ ಮಾಡೋದು ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳಿಂದ ರಾಜ್ಯಪಾಲರು ನೇಮಕಗೊಳ್ಳುತ್ತಾರೆ. ಹಾಗಾದರೆ ಇದು ರಾಷ್ಟ್ರಪತಿಗಳ ವಿವೇಚನಾಧಿಕಾರವೇ? ಈಸ್ ಇಟ್ ಎ ಡಿಸ್ಕ್ರಿಷನರಿ ಪವರ್ ಆಫ್ ಪ್ರೆಸಿಡೆಂಟ್? ನೋ. ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನೊಳಗೊಂಡ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಪ್ರಧಾನಮಂತ್ರಿಯನ್ನೊಳಗೊಂಡ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಅಂದ್ರೆ ರಾಷ್ಟ್ರಪತಿಗಳಿಗೆ ಸ್ವಂತ ಅಧಿಕಾರ ಇಲ್ಲ. ರಬ್ಬರ್ ಸ್ಟಾಂಪ್. 90% ಅವರಿಗೆ ಸ್ವಂತ ಅಧಿಕಾರ ಇಲ್ಲ. ಇವ್ರು ಯಾರು ಹೇಳ್ತಾರೆ? ಇಂಥವ್ರನ್ನ ಈ ಕರ್ನಾಟಕದ ರಾಜ್ಯಪಾಲರನ್ನಾಗಿ ಮಾಡಿ ಅಂತ ಇವ್ರು ಹೇಳ್ತಾರೆ, ಅವ್ರದನ್ನ ನೇಮಕ ಮಾಡ್ತಾರೆ. ಹೀಗಾಗಿ ರಾಜ್ಯಪಾಲರು ಯಾರಿಂದ ನೇಮಕಗೊಳ್ತಾರೋ ಅವರಿಗೆ ಮತ್ತೆ ವಾಪಸ್ ರಾಜೀನಾಮೆ ಕೊಡಬೇಕಾಗುತ್ತೆ. ರಾಷ್ಟ್ರಪತಿಗಳಿಗೆ ರಾಜೀನಾಮವನ್ನು ಸಲ್ಲಿಸ್ತಾರೆ. ಕ್ವಶನ್ ನಂಬರ್ 22. ಕೆಳಗಿನ ಯಾವ ಹುದ್ದೆಗಳಿಗೆ ಸಂಸತ್ತು ಅಧಿಕಾರದಿಂದ ವಜಾಗೊಳಿಸಲು ಸಾಧ್ಯವಿಲ್ಲ? ಸಂಸತ್ತು ಅಧಿಕಾರದಿಂದ ವಜಾಗೊಳಿಸಲು ಸಾಧ್ಯವಿಲ್ಲ ಅಂತಿದೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ಗೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರನ್ನೆಲ್ಲ ಸಂಸತ್ತಿನಿಂದ ತೆಗಿಬೇಕು. ಆದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ತೆಗೆದು ಬಿಡ್ತಾರೆ. ಇದಕ್ಕೇನು ಸಂಸತ್ ಅವಶ್ಯಕತೆ ಇಲ್ಲ. ಮನೆ ಇಲ್ಲಿ ನೋಡ್ರಿ, ಇಲ್ಲಿ KPC ಅಧ್ಯಕ್ಷರನ್ನು ತೆಗೆದ್ರು. ಯಾರು ತೆಗೆದ್ರು? ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡಿದ್ರು, ಮುಂದೆ ರಾಜ್ಯಪಾಲರು ತೆಗೆದ್ಬಿಟ್ರು. ಅದಕ್ಕೆಲ್ಲ ಕರೀರಪ್ಪ, ಎಲ್ಲ MLA ಕರೀರಿ, ವಿಧಾನಸಭೆಯಲ್ಲಿ ಓಟ್ ಹಾಕ್ಸ್ರಿ, ಏನಿಲ್ಲ. ಸೊ ಇಲ್ಲಿ ರಾಜ್ಯದಲ್ಲಿ ರಾಜ್ಯ ಲೋಕಸೇವಾ ಆಗಿರ್ಲಿ, ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಗಿರ್ಲಿ. ರಾಜ್ಯದಲ್ಲಿ ರಾಜ್ಯ ಲೋಕಸೇವೆ ಬಂದ್ರೆ ರಾಜ್ಯಪಾಲರು, ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಬಂದ್ರೆ ರಾಷ್ಟ್ರಪತಿಗಳು. ಸೊ ಅವರನ್ನ ತೆಗೆದು ಹಾಕಕ್ಕೆ ಸಂಸತ್ತಿನ ಅವಶ್ಯಕತೆ ಇಲ್ಲ, ರಾಷ್ಟ್ರಪತಿಗಳು ತೆಗಿತಾರೆ. ಕ್ಲಿಯರ್ ಇದೆ. ಆದ್ರೆ ಇವ್ರನ್ನ ತೆಗಿಬೇಕಂದ್ರೆ CAG, ಸುಪ್ರೀಂ ಕೋರ್ಟ್ ಇವ್ರನ್ನ ತೆಗಿಬೇಕಂದ್ರೆ ಅಷ್ಟು ಸರಳ ಇಲ್ಲ, ತುಂಬಾ ಟಫ್ ಇದೆ. ಸಂಸತ್ತಿನಲ್ಲಿ ಪಾಸ್ ಮಾಡಿ ತೆಗಿಬೇಕಾಗುತ್ತೆ. ನೆಕ್ಸ್ಟ್, ಆನ್ಸರ್ ಗೊತ್ತಾಯ್ತಲ್ಲ? ಎಸ್, ರೆಡ್ ಮಾರ್ಕ್ ಅಲ್ಲಿರೋದು ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಗಳು 8ನೇ ಅನುಸೂಚಿ ಅಡಿಯಲ್ಲಿ 4 ಭಾಷೆಗಳನ್ನ ಭಾರತದ ಸಂವಿಧಾನಕ್ಕೆ ಸೇರಿದ್ದು, ಆ ಮೂಲಕ ಅವುಗಳ ಸಂಖ್ಯೆಯನ್ನು 22ಗೆ ಏರಿಸಲಾಗಿದೆ ಅಂತ ಬರುತ್ತೆ. 92ನೇ ತಿದ್ದುಪಡಿ ಅನ್ಬಿಟ್ಟು. ಓಕೆ, 92. ಮುಂಚೆ 18 ಇತ್ತು, 18 ಇದ್ದು 22. ಬೋಡೋ,
ಮೈತಾಲಿ ಸಂತಾಲಿ ಎಷ್ಟು 4 ಭಾಷೆಗಳನ್ನ ಸೇರಿಸಿದ್ದಾರೆ. ಬೋಡೋ, ಡೋಗ್ರಿ, ಮೈತಾಲಿ, ಸಂತಾಲಿ. ಇಲ್ಲಿದೆ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ 4 ಭಾಷೆಗಳನ್ನ ಸೇರಿಸಿದ್ದಾರೆ. 18 ಇದ್ದು ಮುಂಚೆ 18 ಇತ್ತು, ಈಗ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ. ಓಕೆ, 8ನೇ ಅನುಸೂಚಿಯಲ್ಲಿ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ. ಕ್ಲಿಯರ್ ಇದೆಯಾ? 97ನೇ ತಿದ್ದುಪಡಿ ನೆನಪಿಡಬೇಕು, ವೆರಿ ಇಂಪಾರ್ಟೆಂಟ್. ರಾಜ್ಯಪಾಲರಿಗೆ ಪ್ರಮಾಣ ವಚನ ಸ್ವೀಕರಿಸೋರು ಯಾರು? ನೋಡಿ, ರಾಜ್ಯಪಾಲರ ನೇಮಕ ಅಂತ ಬಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡೋರು, ಆದ್ರೆ ಅವ್ರಿಗೆ ಪ್ರಮಾಣ ವಚನ ಬೋಧಿಸೋರು ಬೇಕಲ್ಲ. ಇಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ. ಇಲ್ಲಿ ಪ್ರಮಾಣ ವಚನ ಬೋಧಿಸೋರು ಯಾರು? ಅವರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 25. ಭಾರತದಲ್ಲಿ ಉಪರಾಷ್ಟ್ರಪತಿಯನ್ನ ಯಾರು ಆಯ್ಕೆ ಮಾಡುತ್ತಾರೆ? ಉಪರಾಷ್ಟ್ರಪತಿ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು. ನೋಡಿ, ಇಲ್ಲಿ MLA ಗಳು ಬರ್ತಾರೆ ಏನಿಲ್ಲ, ಇಷ್ಟೇ ನೆನ್ಪಿಟ್ಕೊಳ್ಳಿ. ರಾಷ್ಟ್ರಪತಿ ಅಂತ ಬಂದಾಗ ಲೋಕಸಭಾ ಸದಸ್ಯರು ಬರ್ತಾರೆ, ಲೋಕಸಭಾ ಚುನಾಯಿತ ಸದಸ್ಯರು. ಅಲ್ಲಿ ಏನಾದ್ರು ನಾಮಿನೇಟೆಡ್ ಇದ್ರೆ ಬರಲ್ಲ, ಈಗಿಲ್ಲ ಬಿಡ್ರಿ, ಆಂಗ್ಲ ಇಂಡಿಯನ್ಸ್ ತೆಗೆದಾರೆ. ಆಮೇಲೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಇದು ಬಹಳ ಇಂಪಾರ್ಟೆಂಟ್. ರಾಜ್ಯಸಭೆಯ ಮತ್ತು ಲೋಕಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿಗಳಿಂದ ನೇಮಕಗೊಂಡವ್ರಿಗೆ ಅವಕಾಶ ಇಲ್ಲ, ಯಾಕಂದ್ರೆ ಅವರೇ ನೇಮಕ ಮಾಡಿರ್ತಾರೆ. ಹೀಗಾಗಿ ಅವ್ರ ಫೇವರ್ ಓಟ್ ಹಾಕ್ತಾರೆ, ಬಟ್ ನೇಮಕ ಇಲ್ಲ. ಚುನಾಯಿತ. MLA ಗಳು ಕೂಡ ಚುನಾಯಿತ. ಈಗ ಇಲ್ಲಿ ಆಂಗ್ಲ ಇಂಡಿಯನ್ಸ್ ಎಲ್ಲ ತೆಗೆದಿದ್ದಾರೆ, ಈಗಿಲ್ಲ. MLC ಬರ್ತಾರೇನ್ರಿ ಸರ್? MLC ಇಲ್ರಿ. MLC ಇರೋದೇ ಒಂದು 5-6 ರಾಜ್ಯಗಳಲ್ಲಿದೆ. ಸೊ ಎಲ್ಲ ರಾಜ್ಯಗಳಿಲ್ಲ MLC. ಇದು ಯಾವ ಬೇಕಾದಾಗ ಇದು ಗ್ಯಾರಂಟಿ ಇಲ್ಲ. ಸೊ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮತ್ತು MLA ಗಳು ಸೇರಿಸಿ ರಾಷ್ಟ್ರಪತಿಗೆ ಆಯ್ಕೆ ಮಾಡ್ತಾರೆ. ಹಾಗಾದ್ರೆ ಉಪರಾಷ್ಟ್ರಪತಿಗೆ ಯಾರು ಆಯ್ಕೆ ಮಾಡ್ತಾರೆ? ಉಪರಾಷ್ಟ್ರಪತಿಗೆ ಏನಿಲ್ಲ, ಜಸ್ಟ್ ಲೋಕಸಭಾ ಸದಸ್ಯರು. ಇಲ್ಲಿ ಲೋಕಸಭಾ ಸದಸ್ಯರು ಚುನಾಯಿತ ಮತ್ತು ನಾಮನಿರ್ದೇಶಿತ ಯಾರೇ ಇರಲಿ, ಎಲ್ಲರೂ ಬರ್ತಾರೆ. ರಾಜ್ಯಸಭಾ ಸದಸ್ಯರು, ರಾಜ್ಯಸಭಾನು ಅಷ್ಟೇ, ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಎಲ್ಲರೂ ಒಟ್ಟಿನಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು. ಕ್ಲಿಯರ್ ಇದೆ? ಸ್ಪಷ್ಟವಾಗಿ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತಿದೆ. ಓಕೆ, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಲೋಕಸಭೆಯಲ್ಲಿ ಸ್ಥಾನದ ಮೀಸಲಾತಿ 330 ಮೀಸಲಾತಿ ಇದೆ. ಎಸ್ ಸಿ ಕ್ಯಾಂಡಿಡೇಟ್ಗಳಿಗೆ ಮೀಸಲಾತಿ ಇರುತ್ತಲ್ಲ. ಎಸ್. ಸಂವಿಧಾನ ತಿದ್ದುಪಡಿ 268 ಅಲ್ಲ, 368 368 ಆಗ್ಬೇಕು. ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ. ಕೇಂದ್ರ ಮತ್ತು ರಾಜ್ಯಗಳಿಗೆ ಸಾರ್ವಜನಿಕ ಸೇವಾ ಆಯೋಗಗಳು 313. ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ನಿಬಂಧನೆ 371D. ನಮ್ದು 371J ಇದೆ, 371D ನಾಗಾಲ್ಯಾಂಡ್ಗೆ ಇದೆ. ಓಕೆ, ಸಂವಿಧಾನಕ್ಕೆ ತಿದ್ದುಪಡಿಗೆ 368 ಆಗ್ಬೇಕು. ಬಿ ತಪ್ಪಿದೆ, ಅಲ್ಲಿ ಕೊಟ್ಟಿ ನಿಮ್ಗೆ. ಕೆಳಗಿನ ಯಾವ ಪ್ರಕರಣವು ಸಂಸತ್ತು 24ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಜಾರಿ ತರಲು ಪ್ರೇರೇಪಿಸಿತು ಅಂತಿದೆ. ಸೊ 24ನೇ ಸಂವಿಧಾನ ತಿದ್ದುಪಡಿಗೆ ಕಾಯ್ದೆ ತರಲು ಪ್ರೇರೇಪಿಸಿತು. ಇಲ್ಲಿ ಗೋಲಕ್ನಾಥ್ ಪ್ರಕರಣ ಅಂತ ಬರುತ್ತೆ. ಓಕೆ, ಗೋಲಕ್ನಾಥ್ ಪ್ರಕರಣಕ್ಕೆ ಪ್ರತಿಕ್ರಿಯೆಯಾಗಿ 24ನೇ ತಿದ್ದುಪಡಿಯನ್ನು ಜಾರಿಗೆ ತರಲಾಯಿತು. ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸದೀಯ ಅಧಿಕಾರವನ್ನು ಹೆಚ್ಚಿಸಲು ಕಾರಣವಾಯಿತು. 13 ಮತ್ತು 368ನೇ ವಿಧಿಯನ್ನು ತಿದ್ದುಪಡಿ ಮಾಡುವ ಮೂಲಕ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಯಿತು. ಅಂದ್ರೆ ಮೂಲಭೂತ ಹಕ್ಕುಗಳನ್ನು ಕೂಡ ತಿದ್ದುಪಡಿ ಮಾಡಬಹುದು. 24ನೇ ತಿದ್ದುಪಡಿ ಹೇಳುತ್ತೆ ಮೂಲಭೂತ ಹಕ್ಕುಗಳನ್ನು ಕೂಡ ತಿದ್ದುಪಡಿ ಮಾಡಬಹುದು. ಸಂವಿಧಾನಕ್ಕೆ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆಯನ್ನು ನೀಡುವುದು ಕಡ್ಡಾಯವಾಗಿದೆ. ಇದು ಕಡ್ಡಾಯ. ಸಂವಿಧಾನಕ್ಕೆ ತಿದ್ದುಪಡಿಗಳಿಗೆ ಕಂಪಲ್ಸರಿ ರಾಷ್ಟ್ರಪತಿಗಳು ಸೈನ್ ಕೊಡ್ಲೇಬೇಕು, ಅದನ್ನು ಇಟ್ಕೊಂಡು ಕೂದಂಗಿಲ್ಲ. ಓಕೆ, ಆ ವಿಟೋ ಪವರ್ ಅನ್ನ ಅಪ್ಲೈ ಮಾಡಂಗಿಲ್ಲ. ನೆಕ್ಸ್ಟ್, ಭಾರತದ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ಹಂಚಿಕೆಯ 3 ಪಟ್ಟಿಗಳನ್ನು ಒಳಗೊಂಡಿದೆ? ಇದು PC ಕ್ವಶನ್ ರೀ. ಈ ಒಳ್ಳೆ ಅನುಸೂಚಿ ಮೇಲೆ ಭಾರಿ ಕ್ವಶನ್ ಬಂದವ. HK ನಾನ್ HK ಎಲ್ಲ ಕಡೆ ಕ್ವಶನ್ ಬಂದವ. ಕೇಂದ್ರ ಪಟ್ಟಿ, ಸಮವರ್ತ ಪಟ್ಟಿ, ರಾಜ್ಯ ಪಟ್ಟಿಯಲ್ಲಿ ಇದೆ. 7ನೇ ಅನುಸೂಚಿಯಲ್ಲಿ ಇಲ್ಲಿದೆ ನೋಡಿ. ನೆಕ್ಸ್ಟ್, ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಬೋದು, ಎಲ್ಲ ಉಳಿದಿದ್ದೆಲ್ಲ ಡೀಟೇಲ್ ಆಗಿ ಓದ್ಬೋದು. ಕ್ವಶನ್ ಸ್ವಲ್ಪ ಹೆಚ್ಚಾಗ್ಲಿ ಅಂತ ನಾ ಫಾಸ್ಟ್ ಹೋಗ್ತಾ ಇದ್ದೀನಿ. 356ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿ ಆಡಳಿತವು ರಾಜ್ಯದಲ್ಲಿ ಗರಿಷ್ಠ ಎಷ್ಟು ಅವಧಿವರೆಗೆ ಇರುತ್ತೆ? 3 ವರ್ಷ ನೋಡ್ರಿ. ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಂತ ಕರಿತೀವಿ, 3 ವರ್ಷ ಇರುತ್ತೆ. ರಾಷ್ಟ್ರಪತಿ ಆಡಳಿತ ಘೋಷಣೆಯನ್ನು ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಿದ ದಿನಾಂಕದಿಂದ 2 ತಿಂಗಳೊಳಗಾಗಿ ಅನುಮೋದಿಸಬೇಕು. 2 ಮಂತ್ಸ್. ಉಭಯ ಸದನಗಳಿಂದ ಅನುಮೋದನೆ ದೊರೆತ ನಂತರ ರಾಷ್ಟ್ರಪತಿಗಳ ಆಡಳಿತ 6 ತಿಂಗಳವರೆಗೆ ಮುಂದುವರಿಯುತ್ತದೆ. ಪ್ರತಿ 6 ತಿಂಗಳು ಸಂಸತ್ತಿನ ಅನುಮೋದನೆ ಗರಿಷ್ಠ 3 ವರ್ಷ ಇರುತ್ತೆ. ಓಕೆ, ರಾಷ್ಟ್ರ ತುರ್ತು ಪರಿಸ್ಥಿತಿ 1 ತಿಂಗಳಿದೆ, ಗೊತ್ತಿರಲಿ ನಿಮಗೆ. ರಾಷ್ಟ್ರ ತುರ್ತು ಪರಿಸ್ಥಿತಿ ಹೇಳಿದ ಮೇಲೆ ಮುಂದಿನ 1 ತಿಂಗಳ ಒಳಗಾಗಿ ಸಂಸತ್ ಅನುಮೋದಿಸಬೇಕು. ಬಟ್ ಇಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. 2 ತಿಂಗಳು ಟೈಮ್ ಇರುತ್ತೆ. ಭಾರತೀಯ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯನ್ನು ಮಾಡಲು ಅವಕಾಶ ನೀಡಿದ ಕಾಯ್ದೆ ಯಾವುದು ಅಂತಿದೆ. ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರ ಎಲ್ಲ ಆಲ್ಮೋಸ್ಟ್ ಬಹಳಷ್ಟು ವಿಷಯಗಳು ಇಲ್ಲಿಂದ ಎರವಲು ಪಡ್ಕೊಂಡು ಬಂದಿದೆ.
ಇದಕ್ಕೆ ನಾವು ಸಂವಿಧಾನದ ಅಸ್ಥಿಪಂಜರ ಅಂತ ಕರಿತೀವಿ, ಅಥವಾ ಸಂವಿಧಾನದ ಬ್ಲೂ ಪ್ರಿಂಟ್, ನೀಲನಕ್ಷೆ ಅಂತ ಕರೀತಾರೆ. ಭಾರತ ಸರ್ಕಾರಕ್ಕೆ ಇದೆ, ಗೊತ್ತಿರ. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಆಮೇಲೆ ನೀವು ಓದ್ಕೋಬಹುದು. ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿ. ಆಸಿಯಾನ್ ಅನ್ನು 1967ರಲ್ಲಿ ಯಾವ ಘೋಷಣೆಯ ಮೂಲಕ ರಚಿಸಲಾಯಿತು? ಬ್ಯಾಂಕಾಕ್ ಘೋಷಣೆ ಅಂತ ಬರುತ್ತೆ. 1967 ಆಗಸ್ಟ್ 8ರಂದು ಬ್ಯಾಂಕಾಕ್ ನಲ್ಲಿ ಸಹಿ ಹಾಕಲಾಯಿತು. ಓಕೆ, ಆಸಿಯಾನ್ ಘೋಷಣೆ ನೆನ್ಪಿಟ್ಕೊಳ್ಳಿ. ಆನ್ಸರ್ 1 ಬ್ಯಾಂಕಾಕ್ ಘೋಷಣೆ. ಜಂಟಿ ಲೋಕಸೇವಾ ಆಯೋಗವನ್ನ ಯಾವುದರ ಮೂಲಕ ರಚಿಸಬಹುದು ಅಂತಿದೆ? ಸಂಸತ್ತಿನ ಕಾಯ್ದೆ ಮುಖಾಂತರ. ಜಂಟಿ ಲೋಕಸೇವಾ ಆಯೋಗ, 2 ರಾಜ್ಯಗಳ ಮಧ್ಯೆ ಲೋಕಸೇವಾ ಆಯೋಗ. ಈಗ KPSC ಒಂದು ರಾಜ್ಯಕ್ಕೆ ಇರುತ್ತೆ, MPSC ಮಹಾರಾಷ್ಟ್ರಕ್ಕೆ ಇರುತ್ತೆ. 2 ರಾಜ್ಯಗಳಿಗೆ ಏನಾದ್ರೂ ಎಕ್ಸಾಮ್ಗಳು ನಡೆಸಬೇಕಂದ್ರೆ ಜಂಟಿ ಲೋಕಸೇವಾ ಆಯೋಗ ಬೇಕಾಗುತ್ತೆ. ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಅದನ್ನ ಹೆಂಗ ಮಾಡ್ಬೇಕಂದ್ರೆ ಸಂಸತ್ತಿನ ಕಾಯ್ದೆ ಮುಖಾಂತರ ಮಾಡ್ಬೇಕಾಗುತ್ತೆ. ರಾಷ್ಟ್ರಪತಿಗಳ ಆದೇಶ ಅಲ್ಲ, ರಾಜ್ಯಸಭೆ ನಿರ್ಣಯ ಅಲ್ಲ, ಸಂಸತ್ತಿನ ಕಾಯ್ದೆ. ಇದು ಕೇಂದ್ರಕ್ಕೆ ಅಧಿಕಾರ ಇದೆ ನೋಡಿ, ಕೇಂದ್ರಕ್ಕೆ ಅಧಿಕಾರ ಇದೆ. ಇದು ಸ್ವಲ್ಪ ಡೀಟೇಲ್ ಆಗಿದೆ, ಓದಿ, ವಿಡಿಯೋ ಪಾಸ್ ಮಾಡ್ಕೊಂಡು ಓದಿ. 371J ವಿಧಿಯನ್ನು ಸಂವಿಧಾನದಲ್ಲಿ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯಿಂದ ಸೇರಿಸಲಾಯಿತು? 98ನೇ ಸಂವಿಧಾನ ತಿದ್ದುಪಡಿ 2012. ತಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಒಂದ್ಸಲ ನೋಡಿ, ಒಂದ್ಸಲ ಓದಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಂಚಾಯಿತಿಗಳು ಮತ್ತು ಪುರಸಭೆಗಳ ಆರ್ಥಿಕ ಸ್ಥಿತಿಯನ್ನು ಪುನರಾವಲೋಕನ ಮಾಡಲು ಪ್ರತಿ 5 ವರ್ಷಗಳ ನಂತರ ಒಂದು ಹಣಕಾಸು ಆಯೋಗವನ್ನು ರಾಜ್ಯಪಾಲರು ರಚಿಸಬೇಕಂತಿದೆ. ಬಟ್ ರಚಿಸ್ತಾ ಇಲ್ಲ, ಆ ಪ್ರಶ್ನೆ ಬೇರೆ ಇದೆ. ಆತರ ಇದೆ ಸಂವಿಧಾನದಲ್ಲಿ. ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರಿ ಆಂದೋಲನ ಮತ್ತು ಸಾಮಾಜಿಕ ಸೇವೆಯಲ್ಲಿ ವಿಶೇಷ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವ ವ್ಯಕ್ತಿಗಳ ಪೈಕಿ ರಾಜ್ಯ ವಿಧಾನ ಪರಿಷತ್ತಿನ 10ನೇ 1 ಭಾಗದಷ್ಟು ಸದಸ್ಯರನ್ನು ಅವರು ನಾಮನಿರ್ದೇಶನ ಮಾಡ್ತಾರೆ. 10ನೇ 1 ಅಲ್ಲ, ಅವರು ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುತ್ತಾರೆ. ಎಸ್, ಆದರೆ ಅವರನ್ನ ರಾಷ್ಟ್ರಪತಿ ಮಾತ್ರ ತೆಗೆದು ಹಾಕಬಹುದು, ಹೊರತು ರಾಜ್ಯಪಾಲರಲ್ಲ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನು ನೇಮಿಸುತ್ತಾರೆ, ಕರೆಕ್ಟ್. ಆದ್ರೆ ಅವರನ್ನ ರಾಷ್ಟ್ರಪತಿ ತೆಗೆದು ಹಾಕ್ತಾರೆ, ಆದ್ರೆ ರಾಜ್ಯಪಾಲರು ಶಿಫಾರಸು ಮಾಡ್ತಾರೆ, ತೆಗೆದು ಹಾಕಲಿಕ್ಕೆ ಶಿಫಾರಸನ್ನ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ. 6ನೇ 1 ಭಾಗ, 10ನೇ 1 ಭಾಗ ಅಲ್ಲ, ಗೊತ್ತಾಯ್ತಾ? 6ನೇ 1 ಭಾಗ MLC ಗಳನ್ನ ಈ ಒಂದು ಕ್ಷೇತ್ರದಿಂದ ಆಯ್ಕೆ ಮಾಡುವ ಅಧಿಕಾರ ರಾಜ್ಯಪಾಲರಿಗಿದೆ. ನಿಮ್ಗೆ ಗೊತ್ತಿರಲಿ. 10ನೇ 1 ಕೊಟ್ಟಿದ್ದವನು 1/10 ಕೊಟ್ಟಿದ್ದ, ಇಲ್ಲ 1/6. ಓಕೆ, ನೆಕ್ಸ್ಟ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಧಾನ ಪರಿಷತ್ತು ರಾಜ್ಯ ಶಾಸಕಾಂಗದ ಮೇಲ್ಮನೆಯಾಗಿದೆ. ವಿಧಾನ ಪರಿಷತ್, ಎಸ್. ವಿಧಾನ ಪರಿಷತ್ತಿನ ಸದಸ್ಯರು ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಬಹುದು. ಎಸ್. ರಾಜ್ಯ ವಿಧಾನ ಪರಿಷತ್ತಿನ ಪ್ರತಿಯೊಬ್ಬ ಸದಸ್ಯರು 5 ವರ್ಷಗಳ ಅವಧಿಗೆ 6. ರಾಜ್ಯ ವಿಧಾನಸಭೆ 2 ಸದನಗಳ ಸದಸ್ಯರು ಮುಖ್ಯಮಂತ್ರಿ ಆಗಬಹುದು. ಎಸ್, ಸರಿ. A, B ಮತ್ತು D ನೋಡ್ರಿ. C ತಪ್ಪಿದೆ. MLC 6 ವರ್ಷ ಇರುತ್ತೆ. ಓಕೆ, A ಸರಿ ಇದೆ, B ಸರಿ ಇದೆ, D ಸರಿ ಇದೆ, ಆದ್ರೆ C ಮಾತ್ರ ತಪ್ಪಿದೆ. ಕೆಳಗಿನ ಯಾವ ಸಂವಿಧಾನದ ವಿಧಿಯು ಹೈಕೋರ್ಟ್ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ? 226 ಇದು ಸುಪ್ರೀಂ ಕೋರ್ಟ್. ವಿಧಿ 32 ಸುಪ್ರೀಂ ಕೋರ್ಟ್, 226 ಹೈಕೋರ್ಟ್. ಕೆಳಗಿನವುಗಳನ್ನು ಪರಿಗಣಿಸಿ. ತಾಲೂಕು ಕಾನೂನು ಸೇವೆಗಳ ಸಮಿತಿ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಗ್ರಾಹಕರ ನ್ಯಾಯಾಲಯಗಳು, ಕುಟುಂಬ ನ್ಯಾಯಾಲಯಗಳು. ಮೇಲಿನ ಯಾವ ಪ್ರಾಧಿಕಾರಗಳು ಲೋಕ್ ಅದಾಲತ್ಗಳನ್ನು ಆಯೋಜಿಸುತ್ತಾರೆ? ಲೋಕ್ ಅದಾಲತ್ಗಳನ್ನು ಆಯೋಜಿಸುವರು A ಮತ್ತು B. ಲೋಕ್ ಅದಾಲತ್. ಓಕೆ, ಲೋಕ್ ಅದಾಲತ್ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ಕರೀತಾರೆ. ಅಂದ್ರೆ ಕೇಸ್ಗಳು ಬಹಳ ಪೆಂಡಿಂಗ್ ಬೀಳ್ತಾ ಇದಾವಲ್ಲ, ಅವಾಗ ಏನ್ ಮಾಡ್ತಾರೆ, ನಗರಗಳಲ್ಲಿ ಅಲ್ಲಲ್ಲಿ ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾರೆ, ಅಲ್ಲಲ್ಲಿ ಕೋರ್ಟ್ಗಳನ್ನ ರಚಿಸ್ತಾರೆ. ಒಂದು ಉದ್ದೇಶಕ್ಕಾಗಿ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಅಲ್ಲಲ್ಲಿ ಕೋರ್ಟ್ಗಳನ್ನ ನೇಮಿಸ್ತಾರೆ. ಟೆಂಪರರಿ ಕೋರ್ಟ್ಸ್ ಅಂತ ಕರೀತಾರೆ. ಕೆಲವೊಂದು ಪರ್ಮನೆಂಟ್ ಇದಾವೆ, ಹಂಗೇನಿಲ್ಲ. ಅವುಗಳ ಮುಖಾಂತರ ವ್ಯಾಜ್ಯಗಳನ್ನ ಬೇಗ ಬೇಗ ಬಗೆಹರಿಸೋದಕ್ಕೆ. ತಾಲೂಕು ಕಾನೂನು ಸೇವೆಗಳ ಸಮಿತಿ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಇಲ್ಲೆಲ್ಲ ಈ ಪ್ರಾಧಿಕಾರಗಳು ಲೋಕ ಅದಾಲತ್ಗಳನ್ನ ಆಯೋಜಿಸುತ್ತಾರೆ. ಇವರಿಗೆ ಅಧಿಕಾರ ಇಲ್ಲ. ತಾಲೂಕಾ ಮಟ್ಟದಲ್ಲಿ ಲೋಕ ಅದಾಲತ್ ಮಾಡಬಹುದು, ಜಿಲ್ಲಾ ಮಟ್ಟದಲ್ಲಿ ಮಾಡಬಹುದು, ರಾಜ್ಯ ಮಟ್ಟದಲ್ಲಿ ಮಾಡಬಹುದು, ಅಥವಾ ಕೇಂದ್ರ ಮಟ್ಟದಲ್ಲಿ ಕೂಡ ಲೋಕ ಅದಾಲತ್ಗಳನ್ನ ಮಾಡ್ತಾ ಇರ್ತಾರೆ. ಕೇಂದ್ರ ಜಾಗೃತ ಆಯೋಗ, CVC ಅಂತ ಕರೀತಾರೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಮೊದಲ ಆಯುಕ್ತರು ಯಾರು ಕೇಳಿದ್ರು ನೋಡ್ರಿ. ಇತ್ತೀಚೆಗೆ ಬರೀ ಮೊದಲು ಕೇಳ್ತಾ ಇದೆ ನೋಡ್ರಿ. ಇತ್ತೀಚಿನ ಕರೆಂಟ್ ಅಫೇರ್ಸ್ ನೋಡ್ರಿ. ಶ್ರೀನಿವಾಸರಾವ್, ನಿಟ್ಟೂರು ಶ್ರೀನಿವಾಸರಾವ್, ನೆನ್ಪಿಟ್ಕೊಂಡು ನೋಡಿ. 1964ರಲ್ಲಿ ಸ್ಥಾಪನೆಯಾಗಿದೆ. 2003ರಲ್ಲಿ ಶಾಸನಬದ್ಧ ಸ್ಥಾನಮಾನ ಸಿಕ್ಕಿದೆ. ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರಿ ಹುದ್ದೆಗಳಲ್ಲಿರುವ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಇದನ್ನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮಾಡಲಾಗಿದೆ. ಮೂಲಭೂತ ಹಕ್ಕುಗಳನ್ನ ಜಾರಿಗೆ ತರುವ ರಿಟ್ ಅಥವಾ ಆಜ್ಞೆಯನ್ನು ಇವರು ಹೊರಡಿಸಬಹುದು ಅಂತಿದೆ. ಸೊ ರಿಟ್ಸ್ ಅನ್ನ ಹೊರಡಿಸುವ ಅಧಿಕಾರ ನೋಡ್ರಿ. 32ನೇ ವಿಧಿ ಸುಪ್ರೀಂ ಕೋರ್ಟ್, 226ನೇ ವಿಧಿ ಹೈಕೋರ್ಟ್. ಎರಡೇ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್.
ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಮಾತ್ರ ಅಧಿಕಾರ ಇರುವಂತದ್ದು, ನೆನ್ಪಿಡ್ಬೇಕು. ಆಮೇಲೆ ಯಾರಾದ್ರೂ ಟೆಸ್ಟ್ ಸೀರೀಸ್ ಬರೀದಿರಂದ್ರೆ ಆ ಟೆಸ್ಟ್ ಸೀರೀಸ್ ಇದೆ ನೋಡಿ ನನ್ನ ಹತ್ರ, ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಕೀ ಉತ್ತರ ಮತ್ತು ವಿವರಣೆಯೊಂದಿಗೆ ಪ್ರಶ್ನೆ ಉತ್ತರಗಳು. ಸೊ ಪ್ರಚಲಿತ ಘಟನೆಗಳನ್ನ ಮಾಡಿದೀನಿ. 11 ತಿಂಗಳ ಪ್ರಚಲಿತ ಘಟನೆಗಳಿದೆ, ಪ್ರಶ್ನೆಗಳಿದೆ ಮತ್ತು ಸಾರಾಂಶ ಇದೆ, ಎರಡೂ ಇದೆ. ಆಮೇಲೆ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥವ್ಯವಸ್ಥೆ, ಸಂವಿಧಾನ ಎಲ್ಲ 12 ಪ್ರಶ್ನೆ ಪತ್ರಿಕೆಗಳಿದೆ. ಸೊ 12 ಪ್ರಶ್ನೆ ಪತ್ರಿಕೆಗಳು ತುಂಬಾನೇ ಇಂಪಾರ್ಟೆಂಟ್ ಇದೆ. ಬಹಳಷ್ಟು ಡೆಪ್ತ್ ಆಗಿ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀನಿ. ಕೀ ಆನ್ಸರ್ ಮತ್ತು ಆನ್ಸರ್ಸ್ ಎಲ್ಲ ಇದೆ. ಆಮೇಲೆ ರಾಜ್ಯ ಮತ್ತು ಕೇಂದ್ರದ ಪ್ರಮುಖ ಯೋಜನೆಗಳು ಕೂಡ ಕವರ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದ್ರೆ 7026583625 ಈ ನಂಬರ್ಗೆ ನೀವು ಜಸ್ಟ್ ವಾಟ್ಸ್ಆಪ್ ಅಲ್ಲಿ ನೀವು ಏನ್ ಮಾಡಬೇಕು, ಕೆ ಅಂತ ಟೈಪ್ ಮಾಡಬೇಕು. ವಾಟ್ಸ್ಆಪ್ ನಂಬರ್ಗೆ ಕೆ ಅಂತ ಟೈಪ್ ಮಾಡಿ, ದಯವಿಟ್ಟು ಯಾರು ಕಾಲ್ ಮಾಡ್ಬಿಡಿ. ಪ್ರೈಸ್ 450 ಬೇಡ, ಡಿಸ್ಕೌಂಟ್ ತಗೊಳ್ಳಿ, 390 ತಗೊಳ್ಳಿ, 390 ಇದೆಲ್ಲ ಸಿಗುತ್ತೆ ನಿಮ್ಗೆ. ಕರೆಂಟ್ ಅಫೇರ್ಸ್ ಈಗ ಮುಂದಿನ ದಿನಗಳಲ್ಲಿ ನೀವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಬರೀತೀರಾ, ಲ್ಯಾಂಡ್ ಸರ್ವೆ ಬರೀತೀರಾ, PC, CARDR ಇದೆ, KSRP ಇದೆ, ಮುಂದೆ ಎಲ್ಲಾ ಎಕ್ಸಾಮ್ಗಳಿದೆ. ಈ ಸಿಲೆಬಸ್ ಪೇಪರ್ 1 ಸಿಲೆಬಸ್ ಇದೆ ತಾನೇ, ಎಸ್ ಇದೆಲ್ಲ ನಿಮಗೆ ಸಿಗುತ್ತೆ. 390ಗೆ ಕೊಟ್ಟು ತಗೊಳ್ಳಿ. PDF ಇರುತ್ತೆ, ಕನ್ನಡ ಮಾಧ್ಯಮದಲ್ಲಿ PDF ಇರುತ್ತೆ. ಸುಮಾರು 32-33 PDF ಇದೆ. ನೀವು ನನಗೆ 390 ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾನು ನಿಮಗೆ ಅದೇ ನಂಬರ್ಗೆ ನಾನೆಲ್ಲ ಏನ್ ಮಾಡ್ತೀನಿ, ನಿಮಗೆ PDF ಅನ್ನ ಕಳಿಸ್ತೇನೆ. ಓಕೆ, ಲೆಟ್ಸ್ ಕಮ್ ಟು ದಿ ಕ್ವಶನ್ಸ್. ಆಯ್ತಾ, ಕ್ವಶನ್ ನಂಬರ್ 40 ಆಯ್ತಾ? ಓಕೆ, ಕ್ವಶನ್ ನಂಬರ್ 40 ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದಿಂದ ಮೂಲಭೂತ ಹಕ್ಕನ್ನು ಕಾರ್ಯಗತಗೊಳಿಸುವ ಅಧಿಕಾರವನ್ನು ಪಡೆದಿದೆ? ಮೂಲಭೂತ ಹಕ್ಕನ್ನು ಕಾರ್ಯಗತಗೊಳಿಸುವ ಅಧಿಕಾರ ಎಲ್ಲ ನ್ಯಾಯಾಲಯಗಳು ಬರಲ್ಲ, ಎಲ್ಲ ನ್ಯಾಯಾಲಯಗಳಿಗೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಓಕೆ, ಸಂವಿಧಾನ ಉಲ್ಲಂಘನೆ ಆದ್ರೆ ಅದನ್ನ ವಾಚ್ ಡಾಗ್ ಅಂತ ಕರೀತೀವಿ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕಾವಲು ನಾಯಿ, ಸಂವಿಧಾನವನ್ನು ರಕ್ಷಿಸುವಂಥದ್ದು. ಓಕೆ, ಕೆಳ ನ್ಯಾಯಾಲಯಗಳಿಗೆ ಅದರ ಅಧಿಕಾರ ಇಲ್ಲ. ಭಾರತೀಯ ಪ್ರಜಾಪ್ರಭುತ್ವ ಯಶಸ್ವಿಗೆ ಮತ್ತು ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅಗತ್ಯವೆಂದು ಪ್ರತಿಪಾದಿಸಿದವರು ಯಾರು? ಸಾಮಾಜಿಕ ನ್ಯಾಯ ಅಂದ್ರೆ ಅದರ ಚಾಂಪಿಯನ್ ಯಾರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಗಳನ್ನು ಗುರುತಿಸಿ. ಸರ್ಕಾರ ಆಡಳಿತಕ್ಕಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸದಿದ್ದಲ್ಲಿ ಪ್ರಜೆಗಳು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದಾಗಿದೆ. ನೋ, ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಿತವಲ್ಲ. ಆರ್ ತಪ್ಪಿದೆ, ಆರ್ ತಪ್ಪು, ಎ ಸರಿ ಇದೆ ನೋಡಿ. ಆರ್ ತಪ್ಪು, ಎ ಸರಿ, ಒಂದೇ ಸರಿ ಇದೆ. ನಮ್ಮ ಸಂವಿಧಾನ ಭಾಗ 4 ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಅವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ ಅಂತಿದೆ. ಓಕೆ, ನಿರ್ದೇಶಿತ ಗುರಿಗಳನ್ನು ಸಾಧಿಸುತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಸೂಚನೆಗಳು, ಎಷ್ಟು ಪಾಸಿಟಿವ್ ಇಂಡಿಕೇಶನ್ಸ್. ಓಕೆ, ಜನರ ಸ್ವಾತಂತ್ರ್ಯದ ಮೇಲೆ ಅತಿಕ್ರಮಣ ಮಾಡುವುದರಿಂದ ವಿಮುಖಗೊಳಿಸಲು ಸರ್ಕಾರಗಳಿಗೆ ನಿಷೇಧಾತ್ಮಕ. ನೋ, ಮೂಲಭೂತ ಹಕ್ಕುಗಳು ನಕಾರಾತ್ಮಕವಾಗಿದೆ. ಫಂಡಮೆಂಟಲ್ ರೈಟ್ಸ್ ಆರ್ ಇನ್ ನೆಗೆಟಿವ್ ಇನ್ ನೇಚರ್, ಬಟ್ DPSP ಆರ್ ಪಾಸಿಟಿವ್ ಇನ್ ನೇಚರ್. ಓಕೆ, ದೇಶದ ಜನತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಲು ಸಂಬಂಧ ಇಲ್ಲ. ಬಕ್ವಾಸ್. ಅಲಿಪ್ತತೆಯ ನೀತಿಯನ್ನ ಪರಿಣಾಮ, ಬಕ್ವಾಸ್, ಎಲ್ಲ ಬಕ್ವಾಸ್. ಎ ಆನ್ಸರ್. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕಿಗೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಶೀಲಿಸಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 32ನೇ ವಿಧಿಯನ್ನ ಹೃದಯ ಮತ್ತು ಆತ್ಮ, ಎಸ್ ಮೂಲಭೂತ ಕರೆಕ್ಟ್ ಇದೆ. ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆಯಾದಾಗ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ಸಂಪರ್ಕಿಸಲು, ಎಸ್ ಎರಡೂ ಸರಿ ಇದೆ, ಸಿ ಆನ್ಸರ್. ನೆಕ್ಸ್ಟ್ ಹೇಬಿಯಸ್ ಕಾರ್ಪಸ್ ಅಂತ ಬರುತ್ತೆ. ಟು ಹ್ಯಾವ್ ದ ಬಾಡಿ, 24 ಗಂಟೆ ಒಳಗೆ ಅರೆಸ್ಟ್ ಮಾಡೋದವ್ರನ್ನ ಅಥವಾ ನೀವು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಂತ ಹೇಳುತ್ತೆ. ಟು ಹ್ಯಾವ್ ದ ಬಾಡಿ ಇದು ಶಬ್ದಶಃ ಅರ್ಥ ದೇಹವನ್ನು ಹಾಜರುಪಡಿಸುವುದು. ಎಸ್, ಈ ರಿಟ್ ಅನ್ನ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಮಾತ್ರ, ಎಲ್ಲರ ವಿರುದ್ಧ ಬರುತ್ತೆ, ಖಾಸಗಿ ವ್ಯಕ್ತಿಗಳು ಇಲ್ಲ, ತಪ್ಪು, ಏ ಮಾತ್ರ. ಅದಕ್ಕೆ ಎಲ್ಲ ಕಡೆ ನೋಡ್ರಿ, ಮಾತ್ರ ಅಂತ ಬಂದ್ರೆ ಬಹಳ ವಜ್ಜೆ ಆಗ್ತದ. ಮಾತ್ರ ಅನ್ನೋದು ಬಹಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಬಹಳ ಸಲ ತಪ್ಪಿರುತ್ತೆ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಪರಮಾದೇಶ ರಿಟಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ. ಮ್ಯಾಂಡಮಸ್ ಪರಮಾದೇಶ, ವಿ ಕಮಾಂಡ್ ಅಂತ ಕರಿತೀವಿ. ವಿ ಕಮಾಂಡ್, ನಾವು ಆಜ್ಞಾಪಿಸುತ್ತೇವೆ, ಎಸ್ ಸರಿ ಇದೆ. ಇದ್ರ ಮೇಲೆ ಮನೆ ಕ್ವಶನ್ ಬಂದಿದೆ PCL. ಸಾರ್ವಜನಿಕ ಅಧಿಕಾರಿಯು ತನ್ನ ಶಾಸನಬದ್ಧ ಕರ್ತವ್ಯವನ್ನು ನಿರ್ವಹಿಸಲು ವಿಫಲವಾದಾಗ ಇದನ್ನು ಹೊರಡಿಸಲಾಗುತ್ತದೆ. ಈ ರಿಟ್ ಅನ್ನು ಭಾರತದ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ವಿರುದ್ಧ ಹೊರಡಿಸಬಹುದೇನ್ರಿ? 1 ಮತ್ತು 2 ಮಾತ್ರ. 1 ಮತ್ತು 2 ಮಾತ್ರ, ಚಾನ್ಸೇ ಇಲ್ಲ. ರಾಷ್ಟ್ರಪತಿ ರಾಜ್ಯಪಾಲರು ಇಲ್ಲ. ಸಾರ್ವಜನಿಕ ಅಧಿಕಾರಿ ತನ್ನ ಕರ್ತವ್ಯ ಮರೆತಾಗ ಮ್ಯಾಂಡಮಸ್, ವಿ ಕಮಾಂಡ್, ನಾನು ಆಜ್ಞಾಪಿಸುತ್ತಿದ್ದೇನೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳ್ತಾರೆ, ನಾನು ಆಜ್ಞಾಪಿಸ್ತೇನೆ. ಕಿಶಬಾಯಿ ನಿನ್ ಕೆಲಸ, ಒಬ್ಬ ತಹಶೀಲ್ದಾರ್ ಅನ್ಕೊಳ್ಳೋಣ, ಅವನ ವ್ಯಾಪ್ತಿಯಲ್ಲಿ ಬರ್ತದ ಕೆಲಸ, ಅವ್ನು ಮಾಡ್ತಾ ಇಲ್ಲ, ಸುಮ್ಮಕೊಂಡ್ಬಿಟ್ಟಾನೆ ಶಿವ ಅಂತ ಹೇಳಿ. ಕಿಶಬಾಯಿ ಇದು ನಿಂದೇ ಕೆಲಸ, ನೀ ಮಾಡಿದ ಅಂತ ಆಜ್ಞಾಪಿಸು.
ಓಕೆ, 1 ಮತ್ತು 2 ಇದು ತಪ್ಪು. ನೆಕ್ಸ್ಟ್ ಪ್ರೊಹಿಬಿಷನ್, ವಿ ಪ್ರೊಹಿಬಿಟ್, ನಾವು ಇಂತ ಇದು ನಿನ್ನ ವ್ಯಾಪ್ತಿಯೊಳಗೆ ಬರಲ್ಲ, ನೀ ಮಾಡಬೇಡ ಕಿಸ್ಬಾಯಿ ಸುಮ್ಕುಂದ್ರ ಅಂತ. ಓಕೆ, ಪ್ರೊಹಿಬಿಷನ್ ಮತ್ತು ಸೆರ್ಸೋರಿ. ಸೆರ್ಸೋರಿ ಅಂದ್ರೆ ಸರ್ಸಿ ಕಡೆ ಯಾವುದೋ ಕೆಳ ನ್ಯಾಯಾಲಯಗಳಲ್ಲಿ ಕೇಸ್ ನಡೀತಾ ಇದೆ, ಅದು ನಿಮ್ ಸಂಬಂಧ ಇಲ್ಲ, ತೊಂಬ ಇಲ್ಲ, ಮೇಲ್ ತೊಂಬ ಅಂತ, ಸರ್ಸಿ ಕಡೆ ಅಂತ. ಎರಡು ನೋಡಿ ಪ್ರೊಹಿಬಿಷನ್ ರಿಟ್ ಅನ್ನ ವಿಚಾರಣೆ ನಡೆಯುತ್ತಿರುವಾಗಲೇ ಕೆಳ ನ್ಯಾಯಾಲಯದ ವಿರುದ್ಧ ಹೊರಡಿಸಲಾಗುತ್ತದೆ. ಎಸ್, ಪ್ರೊಹಿಬಿಟ್, ಅದು ನಿನ್ನ ಸಂಬಂಧ ಇಲ್ಲ, ನೀ ಅದನ್ನ ಮಾಡಬೇಡ, ಅದನ್ನ ತೀರ್ಪು ಕೊಡಬೇಡ ಅಂತ. ಸೆರ್ಸೋರಿ ರಿಟ್ ನ ತೀರ್ಪು ನೀಡಿದ ನಂತರ ಅಥವಾ ಆದೇಶವನ್ನು ರದ್ದುಗೊಳಿಸಲು ಹೊರಡಿಸಲಾಗುತ್ತದೆ. ಎಸ್, ಎರಡು ಸರಿ ಇದೆ. ನಾ ಬಹಳ ಡೆಪ್ತ್ ಕ್ವಶನ್ಸ್ ಕೊಟ್ಟಿನಿ ನೋಡಿ, ಅನಾಹುತ ಕ್ವಶನ್ಸ್ ಕೊಟ್ಟಿನಿ, ಎರಡೂ ಸರಿ. ನೆಕ್ಸ್ಟ್ ಕೋ ವಾರೆಂಟ್ ನೋಡೋಣ. ಕೋ ವಾರೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಹೆಚ್ಚುವರಿಗೆ, ಅಂದ್ರೆ ಆಕ್ರಮಣಕಾರಿಯಾಗಿ ಸರ್ಕಾರದ ಹುದ್ದೆಯನ್ನು ಆಕ್ರಮಿಸ್ಕೊಳ್ಳೋದು. ಇದು ಅದರ ಅರ್ಥ ಯಾವ ಅಧಿಕಾರದಿಂದ, ಆನ್ ವಿಚ್ ಪವರ್, ಅಂದ್ರೆ ಯಾವ ಅಧಿಕಾರದಿಂದ ಬರುತ್ತೆ. ಸಾರ್ವಜನಿಕ ಹುದ್ದೆಯನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡ ವ್ಯಕ್ತಿಯ ವಿರುದ್ಧ ಇದನ್ನು ಹೊರಡಿಸಲಾಗುತ್ತೆ. ಅವನು ಎಕ್ಸಾಮೇ ಪಾಸ್ ಆಗಿಲ್ಲ, ಡಿಸಿ ಎಕ್ಸಾಮ್ ಪಾಸ್ ಆಗಿಲ್ಲ, ಹೋಗಿ ಡಿಸಿ ಕೆಲಸ ಮಾಡ್ತಾನೆ, ಅವನ ವಿರುದ್ಧ. ಸಂತ್ರಸ್ತ ವ್ಯಕ್ತಿ ಮಾತ್ರವಲ್ಲದೆ ಯಾವುದೇ ಆಸಕ್ತ ನಾಗರಿಕನ, ಯಾರು ಎನಿ ಇಂಟ್ರೆಸ್ಟ್ ಪರ್ಸನ್ ಕ್ಯಾನ್ ಗೋ ಫಾರ್ ಕೋರ್ಟ್ಸ್. ಸೊ ಎಲ್ಲವೂ ಸರಿ ಇದೆ. ರಿಟ್ಗಳನ್ನು ಹೊರಡಿಸುವ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಶೀಲಿಸಿದೆ. ಸುಪ್ರೀಂ ಕೋರ್ಟ್ ವಿಧಿ 32ರ ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸುತ್ತದೆ, ಸರಿ ಇದೆ. ಹೈಕೋರ್ಟ್ 226 ಸರಿ ಇದೆ. ಹೈಕೋರ್ಟ್ ರಿಟ್ ಅಧಿಕಾರಿ ವ್ಯಾಪ್ತಿ ಸುಪ್ರೀಂ ಕೋರ್ಟ್ಗಿಂತ ವಿಶಾಲವಾಗಿದೆ. ಎಸ್, ಹೈಕೋರ್ಟ್ಗೆ ಹೆಚ್ಚಿದೆ. ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಬರೀ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗ ಮಾತ್ರ ರಿಟ್ ಹೊರಡಿಸುತ್ತೆ. ಹೈಕೋರ್ಟ್ ಹಂಗಲ್ಲ, ಮೂಲಭೂತ ಹಕ್ಕುಗಳು ಮತ್ತು ಬೇರೆ ವಿಷಯಗಳಿಗೂ ಕೂಡ ರಿಟ್ ಅನ್ನು ಹೊರಡಿಸುತ್ತೆ. ಹೀಗಾಗಿ ಹೈಕೋರ್ಟ್ಗೆ ಹೆಚ್ಚಿನ ಅಧಿಕಾರವಿದೆ. ಎಲ್ಲವೂ ಸರಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಕ್ಲಿಯರ್ ಇದೆಯಾ? ನೆಕ್ಸ್ಟ್, ಶಿಕ್ಷಣ ಹಕ್ಕಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 86ನೇ ಸಂವಿಧಾನ ತಿದ್ದುಪಡಿ. ಎಸ್, ಈಗ ಆಲ್ರೆಡಿ ರಿಪೀಟ್ ಆಗಿದೆ. 6 ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ. ಎಸ್, ಎರಡೂ ಸರಿ. ಕ್ವಶನ್ ನಂಬರ್ 51, ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರಸ್ತಾವನೆಯು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದು ಹಕ್ಕಾಗಿದೆ. ನೋ. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಮಾಜವಾದಿ, ಜಾತ್ಯತೀತ ಮತ್ತು ಇಂಟಿಗ್ರಿಟಿ, ಅಖಂಡತೆ, ಸಮಗ್ರತೆ ಅಂತ ಬರುತ್ತೆ. ಓಕೆ, ಸೇರಿಸಲಾಗಿದೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸರ್ವೋಚ್ಚ ಸಂವಿಧಾನದ ಒಂದು ಭಾಗ ಎಂದು ತೀರ್ಪು ಮಾಡಿದೆ. ಎಲ್ಲವೂ ಸರಿ. ಇಲ್ಲ, ಎಲ್ಲವೂ ಒಂದೇ ತಪ್ಪಿದೆಯಲ್ಲ, ಎಲ್ಲವೂ ಇಲ್ಲ. ಪ್ರಸ್ತಾವನೆ ನ್ಯಾಯದ ಮೂಲಕ ಜಾರಿಗಳ ಹಕ್ಕಾಗಿ ಇಲ್ಲ, ತಪ್ಪಂತ ಹಾಕಿದ್ದಾರೆ. 2 ಮತ್ತು 3 ಮಾತ್ರ ಸರಿ. 2 ಮತ್ತು 3 ಮಾತ್ರ ಸರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 52, ಭಾರತೀಯ ಶಾಸಕಾಂಗ ಕಾರ್ಯಾಂಗ ಸಂಬಂಧಗಳಿಗೆ ಸಂಬಂಧ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕೇಂದ್ರ ಸಚಿವರು ಶಾಸಕಾಂಗದ ಸದಸ್ಯರಾಗದೆ ಗರಿಷ್ಠ 6 ತಿಂಗಳ ಕಾಲ ಸಚಿವರಾಗಿ ಮುಂದುವರಿಯಬಹುದು. ಕೇಂದ್ರ ಸಚಿವ ಸಂಪುಟ ಜಂಟಿಯಾಗಿ ರಾಜ್ಯಸಭೆಗೆ ಹೊಣೆಗಾರನಾಗಿರುತ್ತಾನೆ. ನೋ, ಲೋಕಸಭೆಗೆ ಹೊಣೆಗಾರನಾಗಿರ್ತಾನೆ. ಎ ಮಾತ್ರ, ಲೋಕಸಭೆಗೆ ಮಾತ್ರ ಹೊಣೆಗಾರ. ನೋಡಿ, ಇದು ಕ್ವಶನ್ ಬಹಳ ಸಲ ಬಂದಿದೆ. ಕೇಂದ್ರ ಮಂತ್ರಿಗಳು ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಕೇಂದ್ರ ಮಂತ್ರಿಗಳು ಸಾಮೂಹಿಕವಾಗಿ, ಇದು ಬಹಳ ಇಂಪಾರ್ಟೆಂಟ್, ಸಾಮೂಹಿಕವಾಗಿ ಸಂಸತ್, ಅದರಲ್ಲೂ ವಿಶೇಷವಾಗಿ ಲೋಕಸಭಾ ಅಂತ ಬಂದ್ರೆ ಲೋಕಸಭಾ ಮಾತ್ರ. ಓಕೆ, ಒಂದೊಂದ್ಸಲ ಸಂಸತ್ ಕೊಡ್ತಾರೆ, ಸ್ಪಷ್ಟವಾಗಿ ಸ್ಪೆಸಿಫಿಕ್ ಆಗಿ ಲೋಕಸಭಾ ಕೊಟ್ಟರೆ ಲೋಕಸಭಾ, ಇಲ್ಲ ಸಂಸತ್ ಅಂದ್ರೆ ಓಕೆ. ಕೇಂದ್ರ ಮಂತ್ರಿಗಳು ಸಾಮೂಹಿಕವಾಗಿ ಸಂಸತ್ತಿಗೆ ಜವಾಬ್ದಾರರು. ಯಾಕಂದ್ರೆ ಇವ್ರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಬಹುದು. ಕೇಂದ್ರ ಮಂತ್ರಿ ಮಂಡಲವನ್ನೇ ಕೆಳಗಿಳಿಸುವ ಅಧಿಕಾರ ಸಂಸತ್ತಿಗಿದೆ, ಅದು ಲೋಕಸಭೆಗೆ ಮಾತ್ರ ಇದೆ, ಲೋಕಸಭೆಗೆ ಮಾತ್ರ. ಹೀಗಾಗಿ ಸಾಮೂಹಿಕವಾಗಿ ಜವಾಬ್ದಾರರು. ಕೇಂದ್ರ ಮಂತ್ರಿಗಳು ವೈಯಕ್ತಿಕವಾಗಿ ರಾಷ್ಟ್ರಪತಿಗೆ ಜವಾಬ್ದಾರರು. ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಅಂದ್ರೆ ಈ ಕೇಂದ್ರ ಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸೋದು ರಾಷ್ಟ್ರಪತಿಗಳು, ಮತ್ತು ಇವರು ರಾಜೀನಾಮೆ ಕೊಡಬೇಕಂದ್ರೆ ರಾಷ್ಟ್ರಪತಿಗಳು. ಗೊತ್ತಾಯ್ತಾ? The Council of Ministers headed by Prime Ministers are collectively responsible to the Lok Sabha or Parliament, and the Council of Ministers headed by Prime Ministers are individually responsible to the President of India. Okay, yes, ಬಹಳ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ವ್ಯತ್ಯಾಸಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿ ಅಂತ ಕೇಳಿದರೆ, ಮೂಲಭೂತ ಹಕ್ಕುಗಳು ಋಣಾತ್ಮಕ. ಎಸ್, ಆಳುವ ಸರ್ಕಾರಗಳಿಗೆ ಎದಿ ಜಲ್ಲ ಅಂತೈತಿ. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದ್ರೆ ಬೀಳ್ತಾವ. ಸರಿಯಾಗಿ ನಾ ಹೇಳಿನಿ, ನೆಗೆಟಿವ್ ನೇಚರ್ ಅಂತ ಹೇಳಿ. ರಾಜ್ಯ ನಿರ್ದೇಶಕ ತತ್ವಗಳು ಪಾಸಿಟಿವ್ ನೇಚರ್, ಆಳುವ ಸರ್ಕಾರಗಳಿಗೆ ಬೂಸ್ಟ್ ಮಾಡುತ್ತೆ, ಪ್ರೋತ್ಸಾಹಿಸುತ್ತೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ತೊಗೊಂಬರಿ, ವೃದ್ಧರಿಗೆ, ಅಂಗವಿಕಲರಿಗೆ, ಯುವಕರಿಗೆ ಅಂತ ಕಾರ್ಯಕ್ರಮಗಳು. ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳನ್ನು ಒಳಗೊಂಡಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳು, ಮೂಲಭೂತ ಹಕ್ಕುಗಳು ರಾಜಕೀಯ ವಿಷಯಗಳು ಮಾತ್ರ ಒಳಗೊಂಡಿದೆ. ಸೊ ಅದಕ್ಕೆ ನೀವು ಒಂದ್ ನೆನಪಿಟ್ಕೊಂಡ್ಬಿಡಿ, ಇದು ವೆರಿ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳು ಅಂದ್ರೆ ಪ್ರತಿಯೊಬ್ಬ ಪ್ರಜೆಗಳಿಗೆ ರಾಜಕೀಯ ಹಕ್ಕನ್ನು ಕೊಡುತ್ತೆ, ಪೊಲಿಟಿಕಲ್ ರೈಟ್ಸ್.
ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಬಂದ್ರೆ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕನಿಗೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಹಕ್ಕನ್ನ ಕೊಡುತ್ತೆ. ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕು ಗೊತ್ತಿರಲಿ. ಮೂಲಭೂತ ಹಕ್ಕುಗಳಂದ್ರೆ ರಾಜಕೀಯ ಹಕ್ಕು, ರಾಜ್ಯ ನಿರ್ದೇಶಕ ತತ್ವಗಳಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕು. ವೆರಿ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಯತ್ನಿಸಿದ್ದಾರೆ. ನೋಡ್ರಿ, ಅದೇ ಇದೆ ನಾನು ಹೇಳ್ತಾ ಇದ್ದೇನೆ, ಅದೇ ಇದೆ. ರಾಜ್ಯ ನಿರ್ದೇಶಕ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ. ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿನಿ ಆಲ್ರೆಡಿ. ಕ್ವಶನ್ ಕೂಡ ಅದೇ ಎಲ್ಲ ಸರಿ. ನೆಕ್ಸ್ಟ್ ಕ್ವಶನ್ ನಂಬರ್ 54. ಭಾರತದ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ ಅಧಿಕಾರಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆ ಯಾವುದು ತಪ್ಪಾದ ಹೇಳಿಕೆ ತಪ್ಪಾಗಿದೆ ಯಾವುದು? ತುರ್ತು ಪರಿಸ್ಥಿತಿಯನ್ನ 352 ಇಡೀ ದೇಶಕ್ಕೆ ಅಥವಾ ದೇಶದ? ಎಸ್, ಸರಿ ಇದೆ. ಆದ್ರೆ ಆನ್ಸರ್ ಇದಲ್ಲ. ರಾಷ್ಟ್ರಪತಿ ಆಡಳಿತವನ್ನು ಸಂಸತ್ತಿನ ಅನುಮೋದನೆಯೊಂದಿಗೆ ಗರಿಷ್ಠ 3 ವರ್ಷಗಳ ಕಾಲ. ಎಸ್, ರಾಜ್ಯಗಳಲ್ಲಿ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಕರೀತಾರೆ. ಆರ್ಥಿಕ ತುರ್ತು ಜಾರಿದ ಮೂಲಭೂತ ಹಕ್ಕುಗಳು ಇಲ್ಲ. ಆರ್ಥಿಕ ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳು ರದ್ದಾಗಲ್ಲ. ಮೂಲಭೂತ ಹಕ್ಕುಗಳು ರದ್ದಾಗೋದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಮಾತ್ರ. ಸಿ ತಪ್ಪಿದೆ. ಹೀಗಾಗಿ ಆನ್ಸರ್ ಇದು. ಸಂಸತ್ತಿನ ಉಭಯ ಸಭೆಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು 1 ತಿಂಗಳ ಒಳಗಾಗಿ, ನಾ ಈಗಲೇ ಹೇಳಿ, ಅನುಮೋದಿಸಬೇಕು ಅಂತ ಹೇಳಿ. ಎಸ್, ಸರಿ ಇದೆ. ಸಿ ಆನ್ಸರ್. ತಪ್ಪಾಗಿರೋದು ಸಿ. ಎಕ್ಸ್ಪ್ಲನೇಷನ್ ಓದ್ಬೋದು, ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಬೋದು. ಭಾರತೀಯ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಏಕಪಕ್ಷೀಯ ಅಥವಾ ಯುನಿಟರಿ ಫ್ಯೂಚರ್ ಗುಣಲಕ್ಷಣವಾಗಿದ್ದು? ವೆರಿ ವೆರಿ ಇಂಪಾರ್ಟೆಂಟ್. ಕೇಂದ್ರ ಪ್ರಾಬಲ್ಯ ಆಗಿದೆ ಅನ್ನೋದಕ್ಕೆ ಯಾವ್ದು ಸಾಕ್ಷಿ ಅಂತ ಕೇಳಿದೆ. ಏಕಪರ್ವತ, ಎಸ್. ಕೇಂದ್ರ ಪ್ರಾಬಲ್ಯ. ಸಂವಿಧಾನದ ಶ್ರೇಷ್ಠತೆ, ನೋ. ಸಂವಿಧಾನ ಶ್ರೇಷ್ಠತೆ ಇರುವುದರಿಂದಲೇ ರಾಜ್ಯಗಳಿಗೆ ಇಲ್ಲಿ ಕಿಮ್ಮತ್ತಿದೆ. ಇಲ್ಲ ರಾಜ್ಯಗಳಿಗೆ ಬಡದ ಬಾಯಿ ಹಾಕೋತಾರೆ ಕೇಂದ್ರದವರು. ಇದು ಒಕ್ಕೂಟ ವ್ಯವಸ್ಥೆಗೆ ಒಳ್ಳೆ ಉದಾಹರಣೆ, ಫೆಡರಲ್ ವ್ಯವಸ್ಥೆಗೆ. ಆದ್ರೆ ಯುನಿಟರಿ ಅದರ ಅಸಮಪೂರ್ಣ ಒಕ್ಕೂಟ, ಯುನಿಟರಿ ಫ್ಯೂಚರ್ಗೆ ಇದು ವಿರುದ್ಧವಾಗಿದೆ. ಅಂದ್ರೆ ಕೇಂದ್ರ ಪ್ರಾಬಲ್ಯ ಆಗಿದೆ ಅಂದ್ರೆ ಸಂವಿಧಾನದ ಶ್ರೇಷ್ಠತೆ ಕೇಂದ್ರ ಪ್ರಾಬಲ್ಯಕ್ಕೆ ವಿರುದ್ಧವಾಗಿದೆ. ಓಕೆ, ಸಂವಿಧಾನ ಶ್ರೇಷ್ಠತೆ ಇರುವುದರಿಂದ ರಾಜ್ಯಗಳಿಗೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ರಾಜ್ಯಪಾಲರ ನೇಮಕತೆ ನೋಡಿ, ಕೇಂದ್ರ ಪ್ರಾಬಲ್ಯ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಕೇಂದ್ರ ಬಹಳ ಪವರ್ಫುಲ್ ಇದೆ ಅನ್ನೋದಕ್ಕೆ ಏಕಪೌರತ್ವ ಸಾಕ್ಷಿ, ರಾಜ್ಯಪಾಲರ ನೇಮಕ ಸಾಕ್ಷಿ. ತುರ್ತು ಪರಿಸ್ಥಿತಿ ರಾಜ್ಯಗಳ ಮೇಲೆ ದುಬಕತ್ ಹೇರ್ಬಿಡ್ತಾರೆ. ಓಕೆ, ಸೊ ಆದ್ರ ಸಂವಿಧಾನ ಶ್ರೇಷ್ಠತೆ ಹೊರತುಪಡಿಸಿ 1, 3, 4 ಆನ್ಸರ್ 1, 3, 4. ಓಕೆ, 1, 3, 4. ನೆಕ್ಸ್ಟ್ ಕ್ವಶನ್ ನಂಬರ್ 56. ಸಂಸತ್ತಿನ ಉಭಯ ಸಭೆಗಳ ಜಂಟಿ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ. ಜಂಟಿ ಅಧಿವೇಶನ ಸಾಮಾನ್ಯ ಮಸೂದೆ ಮತ್ತು ಹಣಕಾಸು ಮಸೂದೆಗಳ ಮೇಲೆ ಭಿನ್ನಾಭಿಪ್ರಾಯ. ಹಣಕಾಸು ಮಸೂದೆ ಬರಲ್ರಿ. ಹಣಕಾಸು ಮಸೂದೆ ಅದು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ರಾಜ್ಯಸಭೆಗೆ ಯಾವುದೇ ಅಧಿಕಾರ ಇಲ್ಲ, ಅದು ಪಾಸ್ ಆಗೇ ಆಗ್ತದೆ. ಅದು ಜಂಟಿ ಅಧಿವೇಶನ ಕರೆಯಕ್ ಬರಲ್ಲ. ಸಂವಿಧಾನ ತಿದ್ದುಪಡಿಗೂ ಜಂಟಿ ಅಧಿವೇಶನ ಕರೆಯಕ್ ಬರಲ್ಲ, ಯಾಕಂದ್ರೆ ಸಂವಿಧಾನ ತಿದ್ದುಪಡಿ ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಮ್ಯಾಟರ್. ಜಂಟಿ ಅಧಿವೇಶನ ಅಂದ್ರೆ ಜಾತ್ರೆ ಮಾಡಕ್ ಬರಲ್ಲ. ಲೋಕಸಭೆ ವಹಿಸ್ಕೋತಾರೆ. ಸರಿ ಇದೆ. ಓಕೆ, 3 ಮಾತ್ರ ಸರಿ ಇದೆ ನೋಡಿ. 1 ಮತ್ತು 3 ಕೊಟ್ಟಿದ್ದಾನಲ್ಲ, 3 ಮಾತ್ರ ಸರಿ. ಇಲ್ಲಿ ತಪ್ಪಿದೆ, ಆನ್ಸರ್ ತಪ್ಪಿದೆ. 3 ಮಾತ್ರ. ಸಾಮಾನ್ಯ ಮಸೂದೆಗಳಿಗೆ ಮಾತ್ರ ಜಂಟಿ ಅಧಿವೇಶನ, ಹಣಕಾಸು ಮಸೂದೆಗಳು ಬಂದ್ರೆ ಜಂಟಿ ಅಧಿವೇಶನ ಬರಲ್ಲ. ಸೊ ಇಲ್ಲಿ ಆನ್ಸರ್ ಮಾಡ್ಕೊಡಿ. ಆನ್ಸರ್ 3 ಮಾತ್ರ, 3 ಮಾತ್ರ. 1ನೇದು ತಪ್ಪಿದೆ. ಜಂಟಿ ಅಧಿವೇಶನ ಸಾಮಾನ್ಯ ಮಸೂದೆಗಳಿಗೆ ಮಾತ್ರ, ನೆನಪಿಟ್ಕೊಂಡು. ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಈಗ ನೋಡ್ರಿ, ವಿಧಿ ಇಲ್ಲ ಸಂವಿಧಾನದಲ್ಲಿ. ಅವಿಶ್ವಾಸಕ್ಕೆ ಯಾವುದೇ ಸಂವಿಧಾನದಲ್ಲಿ ವಿಧಿ ಇಲ್ಲ. ಅದು ಸಂಸತ್ತಿನ ಒಳಗಡೆ ಬರುವಂತದ್ದು, ಸಂಸತ್ತಿನಲ್ಲಿ ಅದಕ್ಕೆ ನಿಯಮಗಳಿದೆ, ಆದ್ರೆ ಇಲ್ಲಿ ವಿಧಿ ಇಲ್ಲ. ಬರೀ ಲೋಕಸಭಾ ಅಷ್ಟೇ, ರಾಜ್ಯಸಭೆ ಬರಲ್ಲ. ಇವೆರಡು ತಪ್ಪಿದೆ. ಆಮೇಲೆ ನಿರ್ಣಯವನ್ನು ಮಂಡಿಸಲು ಕನಿಷ್ಠ 50. ಎಸ್, ನಿರ್ಣಯವನ್ನು ಮಂಡಿಸಲು ನಿಖರವಾದ ಕಾರಣಗಳನ್ನು ಮಂಡಿಸುವುದು ಕಡ್ಡಾಯವಾಗಿದೆ. ನೋ, ಕಡ್ಡಾಯವಾಗಿದೆ. ಸೊ ಕಡ್ಡಾಯವಾಗಿದೆ, ಆತರ ಏನಿಲ್ಲ. ಸಿ ಮಾತ್ರ, ಇದೊಂದೇ ಸರಿ ಇದೆ, ಉಳಿದಿದ್ದೆಲ್ಲ ತಪ್ಪಾಗಿದೆ. ರಾಜ್ಯಪಾಲರ ವಿನಾಯಿತಿ ಮತ್ತು ಅಧಿಕಾರಗಳಿಗೆ ಸಂಬಂಧಿಸಿದ ಯಾವುದು ಸರಿ ಇದೆ? ರಾಜ್ಯಪಾಲರು ಹೊರಡಿಸುವ ಸುಗ್ರೀವಾಜ್ಞೆ ರಾಜ್ಯ ಶಾಸಕನ ಕಾಯ್ದೆಯಷ್ಟೇ ಕಾನೂನುಬದ್ಧ ಬಲ. ಎಸ್, ಮರಣದಂಡನೆಯನ್ನು ಸಂಪೂರ್ಣವಾಗಿ ಇಲ್ಲ. ಮರಣದಂಡನೆಯನ್ನು ಸಂಪೂರ್ಣವಾಗಿ ಕ್ಷಮಿಸುವ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ. ಸೊ ಇಲ್ಲಿ ಆನ್ಸರ್ 1 ಮಾತ್ರ. ಇಲ್ಲಿದೆ ನೋಡಿ. ರಾಜ್ಯಪಾಲರಿಗೆ ಶಿಕ್ಷೆಯನ್ನು ಅಮಾನತುಗೊಳಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರವಿದೆ, ಆದರೂ ಮರಣದಂಡನೆಯನ್ನು ಸಂಪೂರ್ಣ ಕ್ಷಮಿಸುವ ಅಧಿಕಾರ ಕೇವಲ ಭಾರತ ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ. ನೆನ್ಪಿಟ್ಟುಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಯಾವುದು ಸರಿ ಇದೆ ಅಂತ. 22 ಸದಸ್ಯರು. ಎಸ್. 15 ಲೋಕಸಭಾ. ಸಮಿತಿ ಅಧ್ಯಕ್ಷರನ್ನು ಸಾಂಪ್ರದಾಯಿಕವಾಗಿ ವಿರೋಧ ಪಕ್ಷದಿಂದ ಆಯ್ಕೆ ಮಾಡ್ತಾರೆ. ಎಸ್.
ಸಚಿವರಿಗೆ ಅವಕಾಶ ಇಲ್ಲ. 1 ಮತ್ತು 2 ಅಷ್ಟೇ. 1 ಮತ್ತು 2 ಅಷ್ಟೇ ನೋಡಿ. ಸಚಿವರಿಗೆ ಇಲ್ಲಿ ಬರಲ್ಲ, ಅವಕಾಶ ಇರಲ್ಲ. ಸಚಿವ ಆಗಿ ನೀ ಅದೇ ಕೆಲಸ ಮಾಡಪ್ಪ, ಬೇಜಾರ ಇಲ್ಲೇನ್ ಮಾಡ್ತಿ ಬಂದ ಮತ್ತೆ ಇಲ್ಲೇನಾದ್ರು ಕಿಸುಬೈ ಮಾಡದೆ ನೆಟ್ಟಿ ಮಾಡ್ಸಾಕ. ಲಾಸ್ಟ್ ಕ್ವಶನ್, ಭಾರತ ಸಂವಿಧಾನದ 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಇಲ್ಲಿದೆ ನೋಡಿ. ರಾಜ್ಯಗಳಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನ ಗುರುತಿಸುವ ಅಧಿಕಾರವನ್ನು ಮರುಸ್ಥಾಪಿಸುವುದು. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಟೆಸ್ಟ್ ಸೀರೀಸ್ ತಗೊಳ್ಳಿ. ಮತ್ತೆ ಮತ್ತೊಂದಿಷ್ಟು ಮುಂದೆ ಈ ತರ ಅನಾಲಿಟಿಕಲ್ ಕ್ವಶನ್ಸ್, ವಿಶ್ಲೇಷಣಾತ್ಮಕ ಪ್ರಶ್ನೆಗಳನ್ನ ತಗೊಂಡ್ಕೊಂಡ್ಬಿಡ್ತೀನಿ. ವೆರಿ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗಲಿದೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ.